ಕಂಪನಿ ಅಷ್ಟು ಲಕ್ಸುರಿ ಪ್ಲಾನ್ ಮಾಡಿದ್ರು. ಅದಾದ್ಮೇಲೆ ವೈಲ್ಡ್ ಪಾರ್ಟಿಯ ವಿಡಿಯೋಸ್ ನೀವು ನೋಡಿದ್ರಿ, ಅದು ಹೇಗಿತ್ತು ಅಂತ ಹೇಳಿ. ಸೊ ಅದಾದ್ಮೇಲೆ 3 days ಅನ್ನೋದು ಪ್ರತಿ ಕ್ಷಣ ಕೂಡ ಖುಷಿ ಪಟ್ಟಿದ್ವಿ. ಪ್ರತಿ ಕ್ಷಣ ಸಮೀರ್ ಮೋದಿ ಸರ್, ನನಗೆ ಗೊತ್ತಿಲ್ಲ ಸಮೀರ್ ಮೋದಿ ಸರ್ ಮೋದಿ ಕೇರ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ 1996 ಅಲ್ಲಿ ಯಾವ ಮೈಂಡ್ ಸೆಟ್ ಸ್ಟಾರ್ಟ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಇವತ್ತು ಅವರ ಎನರ್ಜಿ, ಅವರ ಎಂಥೂಸಿಯಾಸಮ್, ಅವರ ಕಾನ್ಫಿಡೆಂಟ್, ಅವರ ಹೋಪ್ಸ್, ಅವರ ಲವ್, ಅದು ಅನ್ಲಿಮಿಟೆಡ್, ಅನ್ಬಿಲೀವೇಬಲ್ ಡಿಯರ್ ಫ್ರೆಂಡ್ಸ್. ಅಷ್ಟು ಖುಷಿ ಆಗ್ತಿತ್ತು ಡಿಯರ್ ಫ್ರೆಂಡ್ಸ್. 100 ಜನರಿಗೆ ಕಂಪನಿ ಜಸ್ಟ್ ನಮ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ 100 ಜನರಿಗೆ ಕಂಪನಿ ಇವತ್ತು ಸ್ಪೆಂಡ್ ಮಾಡಿರೋದು 7 ರಿಂದ 8 ಕೋಟಿ. ಅಂದ್ರೆ ಒಬ್ಬೊಬ್ಬರಿಗೆ 7 ರಿಂದ 8 ಲಕ್ಷ ರೂಪಾಯಿ ನಮಗೆ ಖರ್ಚು ಮಾಡಿರುವಂತದ್ದು. ಅಂದ್ರೆ ಈ ಪ್ಲಾನ್ ಇಷ್ಟಂತ ಈ ಒಂದು ಬಿಸ್ನೆಸ್ ಅಲ್ಲಿ ಈ ಪ್ಲಾನ್ ಎಲ್ಲ ವರ್ಕ್ ಮಾಡ್ಬೇಕಂದ್ರೆ ಈಗಿರುವಂತ ಮೈಂಡ್ ಸೆಟ್ ನ ಬಿಟ್ಟು ಹೊಸ ಮೈಂಡ್ ಸೆಟ್ ಅಲ್ಲಿ ವರ್ಕ್ ಮಾಡಿದ್ರೆ ಮಾತ್ರ ಈ ಪ್ಲಾನ್ ಅಲ್ಲಿ ನಾವು ರಾಕ್ ಮಾಡಬಹುದು. ಇಷ್ಟಂತ ಸಿಕ್ಕಿರೋದು, ಪಡ್ಕೊಂಡಿರೋದು ಜಸ್ಟ್ ಎಳ್ಳಷ್ಟೇ. ಇನ್ನು ದೊಡ್ಡ ಅಚೀವ್ಮೆಂಟ್ ಇರ್ಬೋದು, ದೊಡ್ಡ ಸಕ್ಸಸ್ ಪಡ್ಕೊಳ್ಳಿಕ್ಕೆ ಹೋಗ್ತಿದ್ವಿ. ಒಂದೊಂದು ಕ್ಷಣನ ನಾನು ಪ್ರತಿಯೊಂದು ಹೇಳಿದ್ರೆ ಇವರೆಲ್ಲ ಮಾತಾಡಲಿಕ್ಕೆ ಇರೋದಿಲ್ಲ, ಇನ್ನೂ ತುಂಬಾ ಜನ ಮಾತಾಡಲಿಕ್ಕಿದ್ದಾರೆ. ಅಂಡ್ 100% ಇಲ್ಲಿಂದ ನಾನು ಮೋದಿಕೇರಿಗೆ ಬಂದು 6 ವರ್ಷ ಆಯ್ತು. ಒಂದು ಜರ್ನಿ ಆಲ್ರೆಡಿ ಮುಗಿದಿದೆ. ಇಲ್ಲಿಂದ ನನ್ನ ಸೆಕೆಂಡ್ ಜರ್ನಿ ಅಧ್ಯಾಯ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ಲ ಲೀಡರ್ಸ್, ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್. ಇದನ್ನು ಬಹುಶಃ ನಮಗೆ ಸೆಂಟಿಮೆಂಟ್ ಮಾತಾಡಬೇಕು. ಈಗ ನಾನು 2 ಸಲ ಟಿಕೆಟ್ ಬುಕ್ ಆಗಿ ಕ್ಯಾನ್ಸಲ್ ಆಯ್ತು, ಫ್ಲೈಟ್ ಟಿಕೆಟ್ ಎಲ್ಲ ಕ್ಯಾನ್ಸಲ್ ಆಯ್ತು. ಬಟ್ 3ನೇ ಡೇಟ್ ನ ಸಮೀರ್ ಸರ್ ಒಂದು ಅನೌನ್ಸ್ ಮಾಡಿದವಾಗ ನಮ್ಗೆ ಹಾರ್ಟ್ ಬ್ರೇಕಿಂಗ್. ಇದ್ದ ಒಬ್ಬ ಇದನ್ನು ಮದುವೆ ದಿವಸನೇ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಬಟ್ ಆದ್ರೂ ಕೂಡ 24, 25 ಹೋಗಿ ಬರೋದಂತ ಅನ್ಕೊಂಡಿ. ಬಟ್ 26ಕ್ಕೆ ಏನು ಮಾಡ್ಲಿಕ್ಕೆ ಇರ್ಲಿಲ್ಲ. ಎಷ್ಟು ಮಿಸ್ ಮಾಡ್ಕೊಂಡ್ವಿ ಏನು ಕೇಳಿದ್ರೆ, ಅದು ಎಷ್ಟು ವಿಡಿಯೋ ಕಾಲ್, ಪ್ರತಿ ಮೂಮೆಂಟ್ ಅನ್ನ ವಿಡಿಯೋ ಕಾಲ್ ಅಲ್ಲಿ ತೋರಿಸ್ತಾ ಇದ್ರು. ನಾವು ಅದೇ ಮನೆಯಲ್ಲಿದ್ವಿ, ಅಲ್ಲೇನ ಬೇರೆ ಬೇರೆ ಆಚರಣೆಯಲ್ಲಿ ಇರ್ತಾ ಇತ್ತು. ಇವ್ರ ವಿಡಿಯೋ ಕಾಲ್, ಇವ್ರ ಫೋನ್ ಅಲ್ಲಿ ಅಲ್ಲಿ ಹುಡುಗನ ಕಾಲ್ ತೊಡಸಿ ಅವ್ರಿಗೆ ಹುಡುಗನ ವೇದಿಕೆ ಕರ್ಕೊಂಡು ಬರುವಾಗ ಹಾರನೇ ಬರ್ಕ್ ಬಂದಿದ್ವಿ, ಅಲ್ಲೇ ಬಿಟ್ಟು ಬಂದಿದ್ವಿ. ಎಷ್ಟು ಅಂದ್ರೆ ಅಲ್ಲಿನ ಇನ್ವಾಲ್ವ್ಮೆಂಟ್, ಇದು 2ರ ಮಧ್ಯೆ ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಅಲ್ಲಿನ ಒಂದೊಂದು ಅರೇಂಜ್ಮೆಂಟ್, ಯಾಕಂದ್ರೆ ಡೆಲ್ಲಿ ಯಾವ ಅವಾಗ ಅದೇ ಮಾತಾಡ್ತಿದ್ರು, ಬಟ್ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಮಿಸ್ ಮಾಡ್ಕೊಂಡಿದ್ದಕ್ಕಿಂತ ಜಾಸ್ತಿ ಇವರೊಂದು 4-5 ಜನ ಕಂಪ್ಲೀಟ್ ಉಳಿಸ್ತಾ ಇದ್ರು. ಅದ್ ತಗೊಂಡ್ವಿ, ಹಿಂಗಿತ್ತು, ರೂಮ್ ಹಂಗಿತ್ತು, ಊಟ ಹಿಂಗಿತ್ತು ಅಂತೇಳಿ. ಸಂಜೆ ಪಾಟೀಲ್ ಅಂತೂ 5-5 ನಿಮಿಷಕ್ಕೆ ಒಂದ್ಸಲ ವಿಡಿಯೋ ಕಾಲ್ ಮಾಡ್ತಾ ಇದ್ರು. ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡ್ರಿ. ಬಟ್ ಖುಷಿ ಆಯ್ತು. ಯಾಕೆ ಕೇಳಿದ್ರೆ ಇಂತ ಒಂದು ಅದ್ಭುತದ ದಿನ ಬರುತ್ತೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿತ್ತು ಮೋದಿಗರಿಗೆ. ಅಂತಹ ಒಂದು ಅದ್ಭುತ ಖಂಡಿತ ಕಾಣಿಸಿದೆ. ನಿಜವಾದಂತ ಮೋದಿವೇ ನಮ್ ಮುಂದ್ಗಡೆ ಬಂದಿದೆ. ನೀವೆಲ್ಲರೂ ತುಂಬಾ ಲಕ್ಕಿ ಆ ಟೈಮಲ್ಲಿ ನಾವ್ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಅಂಡ್ ಕೆಲಸ ಮಾಡೋದಕ್ಕೆ. ಅಲ್ಲಿ ಏನ್ ಸಿಕ್ತು ಅನ್ನೋದನ್ನ ಆ ಗ್ರೂಪ್ ಅಲ್ಲಿ ನೋಡ್ತಾ ಇದ್ವಿ. ಸಮೀರ್ ಸರ್ ಪ್ರತಿ ಮೂಮೆಂಟ್ ಅನ್ನ ಅಲ್ಲಿ ಪ್ರತಿಯೊಬ್ರು ಮೆಸೇಜ್ಗೂ ಕೂಡ ಸಮೀರ್ ಸರ್ ರಿಪ್ಲೈ ಮಾಡ್ತಾ ಇದ್ರು. ಆ ಗ್ರೂಪ್ ಅಲ್ಲಿ ನಾನಿದ್ದೆ. ಅವ್ರ ವೆಲ್ಕಮ್ ಮಾಡ್ಲಿಕ್ಕೆ ಪ್ರತಿಯೊಂದು ಕೂಡ ರೀಚ್ ಇದಾದ್ರ ಅಲ್ಲಿ ಹೋಗ್ಲಿಕ್ಕೆ ಒಂದು ಅವ್ರು ವೆಲ್ಕಮ್ ಮಾಡಿ ಮತ್ತೆ ವಾಪಸ್ ಮನೆಗೆ ಹೋಗಿ ಅಲ್ಲಿ ವೆಲ್ಕಮ್ ಮಾಡುವಂತ ರೀತಿ, ಸಮೀರ್ ಸರ್ ಅವರ ಮಗಳು, ಸಮೀರ್ ಸರ್ ಅವರ ಮಿಸಸ್, ಪ್ರತಿಯೊಬ್ರು ಕೂಡ ಅವರನ್ನ ನೋಡ್ಕೊಂಡಿರುವಂತ ರೀತಿ ನೋಡುವಾಗ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಲೈಫ್ ಅಲ್ಲಿ ಬಹುಶಃ ಈ ತರದ ಒಂದು 3 ದಿವಸ ನಮ್ ಲೈಫ್ ಅಲ್ಲಿ ತುಂಬಾ ಮಿಸ್ ಮಾಡ್ಕೊಂಡ ದಿನಗಳಂತ ಅನಿಸ್ತು. ಎನಿವೆ, ಹೋದವ್ರಿಗೆ ಎಲ್ರಿಗೂ ಕೂಡ ಕಂಗ್ರಾಚುಲೇಷನ್. ಅಂಡ್ ಇವತ್ತು ನಿಜವಾಗಿಯೂ ನಾವೆಲ್ಲ ಅದನ್ನ ಪಡ್ಕೊಳಕ್ ಬಂದಿದ್ದೀವಿ. ಅವ್ರು ಏನ್ ಹೇಳ್ತಾ ಇದಾರೆ ಅದನ್ನ ಪ್ರತಿಕ್ಷಣ ಫೀಲ್ ಮಾಡೋಣ. ಅಂತ ಪಾರ್ಟಿನ ಮುಂದೊಂದ್ ದಿವಸ ನಾವೇ ಸೇರ್ಕೊಂಡು ಮಾಡೋಣ, ಇವ್ರನ್ನೆಲ್ಲ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಮೊದ್ಲಿಗೆ ನಾನೆಲ್ಲ ಅಪ್ಲೈನ್ಸ್ಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಈ ಒಂದು ಮೋದಿಕೇರ್ ಅವಕಾಶದಲ್ಲಿ ಇರ್ಲಿಕ್ಕೆ ಕಾರಣಕರ್ತರಾಗಿರುವಂತ ವ್ಯಕ್ತಿಗಳು ಅಂಡ್ ನಮ್ಮ ಗಾಡ್ ಫಾದರ್ ಸಮೀರ್ ಮೋದಿ ಸರ್ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇಂತ ಒಂದು ವ್ಯವಸ್ಥೆನ ಹುಟ್ಟಾಕಿದ್ಕೆ. ಅಂಡ್ ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂತ ಹೇಳಿದ್ರೆ ಸೊ ವೈಲ್ಡ್ ಪ್ಲಾನ್ ನಿಜವಾಗ್ಲೂ ಕೂಡ ಹೋಗೋ ತನಕ ಕೂಡ ನಮ್ಗೊಂಥರ ಕನ್ಫ್ಯೂಷನ್, ಏನಿದು ವೈಲ್ಡ್ ಬರೇ ಹುಲಿ ಸಿಂಹ ಇದೆ, ಏನು ಎಂತದ್ದು ಅನ್ನುವಂಥದ್ದು. ಸೊ ಅದು ಫಸ್ಟ್ ಡೇ ಹೋದಾಗ ಕ್ಲಿಯರ್ ಆಯ್ತು ಯಾಕೆ ಏನ್ ಅನ್ನುವಂಥದ್ದು. ಅಂಡ್ ಬಿಗಿನಿಂಗ್ ಇಂದ ಹೇಳ್ಬೇಕನ್ನೋದಿದ್ರೆ ಡೆಫಿನೆಟ್ಲಿ ಕೊಟ್ಟಿರುವಂತ 2 ನಿಮಿಷದಲ್ಲಿ ಹೇಳಕ್ಕೆ ಏನು ಕೂಡ ಸಾಕಾಗಲ್ಲ. 2 ದಿನ ಹೋದ್ರೂ ಕೂಡ ಹೇಳ್ಬೇಕಾಗಿರುವಂತ ಸಾಕಷ್ಟು ವಿಚಾರಗಳನ್ನ ನಾವು ಅದನ್ನ ಫೀಲ್ ಮಾಡ್ಕೊಂಡು ಬಂದಿದ್ವಿ. ಸೊ ರಾಘು ಹೇಳಿದಾಗ್ಲೇ ಏರ್ಪೋರ್ಟ್ ಇಂದ ಶುರು ಆಗಿರುವುದು ಅಂಡ್ ಲಾಸ್ಟ್ ನಮ್ಮನ್ನ ಏರ್ಪೋರ್ಟ್ ತನಕ ಡ್ರಾಪ್ ಮಾಡೋ ತನಕ ಕೂಡ ನಾವೊಂದು ಗ್ರಾಟಿಟ್ಯೂಡ್ ಮೆಸೇಜ್ ಅಲ್ಲಿ ನಾನು ಅದನ್ನ ಹಾಕಿದ್ದೀನಿ. ಒಬ್ಬ ಸೆಲೆಬ್ರಿಟಿನ ಹೊರಗಡೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ನಮ್ ದೇವ್ರು ನಮ್ಮನ್ನ ಟ್ರೀಟ್ ಮಾಡಿದ್ರು. ಸೊ ಅದಕ್ಕಿಂತ ಜಾಸ್ತಿ ನಾನು ಹೇಳ್ಬೇಕೇನಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಒಬ್ಬ ವ್ಯಕ್ತಿ ಅಂತ ಒಂದು ಸ್ಟಾರ್ ಹೋಟ್ಲಲ್ಲಿ ನಾವು ಮೊದಲ 2-3 ಜನರನ್ನ ಕಂಬೈನ್ ಆಗಿ ನಾವು ಕೊಡ್ತಿದ್ರು. ಫಾರಿನ್ ಟ್ರಿಪಲ್ ಆಗಿರ್ಬೋದು, ಎಲ್ಲಾ ಭಾಗದಲ್ಲೂ ಕೂಡ ಒಂದು ಹೋಗೋ ತನಕ ಕೂಡ ಒಂದು ಕನ್ಫ್ಯೂಷನ್, ನಮ್ ರೂಮ್ ಮೇಟ್ ಯಾರಾಗಿರ್ತಾರೋ, ನಾರ್ತ್ ಅವ್ರು ಇರ್ತಾರೋ, ಸೌತ್ ಅವ್ರು ಇರ್ತಾರೋ ಯಾರು ಅನ್ನುವಂಥದ್ದು.
ಬಟ್ ಹೋಗಿ ಆದ್ಮೇಲೆ ಫಸ್ಟ್ ನಮ್ಗೆ ಸರ್ಪ್ರೈಸ್ ಇರುವಂತದ್ದು ಏನಂದ್ರೆ ಇಂತ 7 ಸ್ಟಾರ್ ಲಕ್ಸುರಿ ಹೋಟ್ಲಲ್ಲಿ ಒಂದ್ ರೂಮ್ ನಿಮ್ಗೆ ಒಬ್ಬನಿಗೆ ರಿಸರ್ವ್ ಇರುತ್ತಪ್ಪ ಅಂತ ಹೇಳ್ಕೊಂಡು ಹೇಳಿದಾಗ ಇನ್ನೊಂದು ರೀತಿಯಾಗಿರುವಂತ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅಂತಾನೆ ಹೇಳ್ಬಹುದು. ಅಂಡ್ ಸಮೀರ್ ಮೋದಿ ಸರ್ ಮನೆಯಲ್ಲಿ ನಡೆದಿರುವಂತ ಪಾರ್ಟಿ ಅಂತೂ ಇಟ್ಸ್ ಅಮೇಸಿಂಗ್. ಸೊ ಮೀಕಾ ಸಿಂಗ್ ಬಂದಿರುವಂತದ್ದು ಒಬ್ಬ ತುಂಬಾ ಜನಗಳ ನೋಡ್ಬೇಕು, ಅವ್ರ ಲೈವ್ ಕಾನ್ಸರ್ಟ್ ನ ಕಾಣ್ಬೇಕಂದ್ಕೊಂಡು ಎಷ್ಟೋ ಲಕ್ಷಾಂತರ ಫ್ಯಾನ್ಸ್ ನ ಕನ್ಸದು ಅದು ನಮ್ಗೆ ಸಮೀರ್ ಮೋದಿ ಸರ್ ಕಡೆಯಿಂದ ಅದು ರಿಯಲೈಸ್ ಆಯ್ತು ಅದು. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಪಾರ್ಟಿಯಲ್ಲಿ ಸಿಕ್ಕಿರುವಂತ ಊಟ ಅದು ಇದೆಲ್ಲ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಅಂಡ್ ರಿಗಾರ್ಡಿಂಗ್ ಪ್ಲಾನ್ ಬಗ್ಗೆ ಡೆಫಿನೆಟ್ಲಿ ನಿಮ್ಗೆ ಇನ್ನೇನೆ ಕೆಲವೇ ಕ್ಷಣಗಳು ನಿಮ್ಮ ಒಂದು ಕುತೂಹಲಕ್ಕೆ ತೆರೆ ಬೀಳುತ್ತೆ. ಸೊ ಒನ್ ಆಫ್ ದಿ ಬೆಸ್ಟ್ ಪ್ಲಾನ್ ಅಂತಾನೆ ಹೇಳ್ಬಹುದು. ಅಂಡ್ ನಮಗೂ ಕೂಡ ಹೊಸ ಪ್ಲಾನ್ ಗಳು ಬಂದಾಗ ಕನ್ಫ್ಯೂಷನ್ಸ್ ಇರುತ್ತೆ, ಇದು ಹೆಂಗೆ ಅದೇ ಹೆಂಗೆ ನಾವು ಕೇಳ್ಬೇಕು, Q&A ಸೆಷನ್ಸ್ ಅವೆಲ್ಲರೂ ಕೂಡ ಇರುತ್ತೆ. ಬಟ್ ಸಮೀರ್ ಸರ್ ಮಾತಾಡುವಾಗ ಹೇಳಿದ್ರು, ಸೊ ನಿಮ್ಗೆ ಈ ಪ್ಲಾನ್ ಎಷ್ಟು ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ, ಪ್ಲಾನ್ ಅಲ್ಲಿ ಏನ್ ಸಿಗುತ್ತೆ ಏನೋ ಅಂತ ಗೊತ್ತಿಲ್ಲ, ಒಂದಂತೂ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ಬಲ್ಲೆ, ನಿಮ್ ಜೊತೆಗೆ ಸಮೀರ್ ಮೋದಿ ಸರ್ ಇದ್ದಾರೆ, ಸೊ ಹಾಗಾಗಿ ಪ್ಲಾನ್ ಬಗ್ಗೆ ಮತ್ತೊಂದ್ರ ಬಗ್ಗೆ ತಲೆ ಕೆಟ್ಕೊಳ್ಬೇಕಂತ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದ್ರು. ಸೊ ಅದೊಂದು ವಿಚಾರ ನಮ್ಗೆ ಸಾಕೈತಿ, ಏನು ಕೂಡ ತಿಳ್ಕೊಳ್ಬೇಕನ್ನೋಂಥದ್ದು ಏನು ಕೂಡ ಇಲ್ಲ. ಅಂಡ್ ಎಲ್ರಿಗೂ ಕೂಡ ಒಂದಲ್ಲ ಒಬ್ಬರೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೆ ಕನ್ಸಿರುತ್ತೆ, ಒಂದ್ಸಲ ಆದ್ರೂ ಒಂದ್ ಲೈಫ್ ಅಲ್ಲಿ ಒಂದಿಷ್ಟು ಸಂಪಾದನೆ ಮಾಡ್ಬೇಕು. ಸೊ ನಾನು ಇಲ್ಲಿವರೆಗೆ ಕೇಳ್ತೀನಿ, ಯಾರಿಗೆಲ್ಲ ಕೋಟಿ ಸಂಪಾದನೆ ಮಾಡ್ಬೇಕಂತ ಆಸೆ ಇದೆ ಹ್ಯಾಂಡ್ ರೈಸ್ ಮಾಡ್ಬೋದಾ? ವರ್ಷದ ಪ್ಯಾಕೇಜ್ ಅಲ್ಲ, ತಿಂಗಳಿಗೆ ಕೋಟಿ ಸಂಪಾದನೆ ಮಾಡ್ಬೇಕನ್ನೋಗಿದ್ರೆ ಹೊರಗಡೆ ಬಿಸ್ನೆಸ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಆಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ನಮ್ಗೆ ಗೊತ್ತಿದೆ, ಲಕ್ಷ ಸಂಪಾದನೆ ಮಾಡ್ಬೇಕನ್ನೋಗಿದ್ರೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಬಟ್ ಇನ್ಮೇಲೆ ವೈಲ್ಡ್ ಅಂಡ್ ಮೋದಿ ಪ್ಲಾನ್ ಅಲ್ಲಿ ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. 6 ಜನ ವ್ಯಕ್ತಿಗಳು ನೀವು ಇಟ್ಕೊಂಡಿದ್ದ ಆಗಿದ್ರೆ ಕೋಟಿ ಸಂಪಾದನೆ ಮಾಡ್ಲಿಕ್ಕೆ ಈ ಚಾನಲ್ ಸಾಕತ್ತಿದೆ. ಓಕೆ. ಅಂಡ್ ರಿಗಾರ್ಡಿಂಗ್ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕು, ನಿಜವಾಗ್ಲೂ ಕೂಡ ತುಂಬಾ ಖುಷಿ ಆಗುತ್ತೆ. ಒಂದು ಫೇಸ್ ವಾಶ್ ಕೊಟ್ಟಿದ್ರು ಮುಖ ತೊಳ್ಕೊಳ್ಲಿಕ್ಕೆ ಅಂತ ಹೇಳ್ಕೊಂಡು, ಮುಖ ತೊಳಿತಾ ಇದ್ದಾಗ ನೀರ್ ಹಾಕಿ ವಾಶ್ ಮಾಡ್ಬೇಕಂತ ಮುಂಚೆ ಬರ್ತಿಲ್ಲ, ತಿನ್ಬೇಕಂತ ಫೀಲಿಂಗ್ ಆಗ್ತಾ ಇದೆ. ಅಂತ ಒಂದು ಬೆಸ್ಟ್ ಫ್ರಾಗ್ರೆನ್ಸ್ ಇರುವಂತ ಪ್ರಾಡಕ್ಟ್, ಅಲ್ಟಿಮೇಟ್ ಲೆವೆಲ್ ಆಗಿರುವಂತ ಪ್ರಾಡಕ್ಟ್ ನಾನು ಕೊಟ್ಟಿದ್ದಾರೆ. ಸೊ ಹೇಳ್ತಾ ಹೋದಿದ್ರೆ ಡೆಫಿನೆಟ್ಲಿ ನಮ್ಮನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಬೆಸ್ಟ್ ನಿಮ್ಮೆಲ್ಲರ ನಂಬಿಕೆಗೆ, ನಿಮ್ಮೆಲ್ಲರ ತಪಸ್ಸಿಗೆ, ನಿಮ್ಮೆಲ್ಲರ ಕಾಯಿಕೆಗೆ ಸಿಕ್ಕಿರುವಂತ ಒನ್ ಆಫ್ ದಿ ಬೆಸ್ಟ್ ಅಪರ್ಚುನಿಟಿ ಮೋದಿಗೆ. ನಿಮ್ಮ ಅಪ್ಲೈನ್ ಇಲ್ಲಿ ತನಕ ಎಷ್ಟು ನೀವು ಬೈಕೊಂಡಿರೋ ಗೋಳೈಕೊಂಡೆ ಗೊತ್ತಿಲ್ಲ, ಇವತ್ತು ಕಾರ್ಯಕ್ರಮ ಮುಗಿಸಿ ಹೊರಗಡೆ ಹೋಗ್ಬೇಕನ್ನೋದಿದ್ರೆ ನೀವು ಡೆಫಿನೆಟ್ಲಿ ಥ್ಯಾಂಕ್ಸ್ ಹೇಳ್ತೀರಾ. ಯಾಕಂತ ಹೇಳಿದ್ರೆ ಅಪ್ಲೈನ್ ಇಂದಲೇ ನಾವೆಲ್ಲರೂ ಕೂಡ ನಿಂತಿರುವಂತದ್ದು, ಅಪ್ಲೈನ್ ಇಂದಲೇ ನಾವೆಲ್ಲರೂ ಕೂಡ ಈ ಅವಕಾಶ ಸ್ಟ್ಯಾಂಡ್ ಆಗಿರುವಂತದ್ದು. ಸೊ ಇನ್ಮೇಲೆ ಏನೇ ಸಂಪಾದನೆ ಮಾಡಿದ್ರು ಕೂಡ ಡೆಫಿನೆಟ್ಲಿ ಅವರ ಒಂದು ಕೃಪಾ ಕಟಾಕ್ಷ, ಅವರ ಒಂದು ಗ್ರಾಟಿಟ್ಯೂಡ್, ಅವರ ಒಂದು ಬ್ಲೆಸ್ಸಿಂಗ್ ಇಂದ ನಾವು ಮಾಡ್ತಿರುವಂತದ್ದು. ಸೊ ಮುಂದಿನ ದಿನ ನಮ್ದೇ ಹೆದರ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ. ಹೊರಗಡೆ ಶೋಲೆ ಪಿಕ್ಚರ್ ಹೇಳ್ತಾರಲ್ಲ, ಮೇರೆ ಪಾಸ್ ಒಯ್ ಮೇರೆ ಪಾಸ್ ಕಾರ್ ಮೇರೆ ಪಾಸ್ ಅದು ಇದೆ ಇದು ಇದೆ ಹಾಕೊಂಡು ನಾವೆಲ್ಲರೂ ಕೂಡ ಪ್ರೌಡ್ ಫೀಲಿಂಗ್ ಇಂದ ಎದೆ ತಟ್ಕೊಂಡು ಹೇಳ್ಬಹುದು, ನಮ್ಮ ಜೊತೆ ಸಮೀರ್ ಮೋದಿ ಸರ್ ಇದ್ದಾರೆ, ಹೆದರ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಎಂಟೈರ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡಿದ್ರೆ ಏನು ಕೂಡ ಆಗಲ್ಲ. ಫ್ರೀ ಆಗಿ ನೀರು ಕೂಡ ಸಿಗಲ್ಲ. ಕೋವಿಡ್ ಅಲ್ಲಿ ನಮ್ಗೆಲ್ಲ ಅರ್ಥ ಆಯ್ತು, ಗಾಳಿಗೂ ಕೂಡ ದುಡ್ಡು ಕೊಟ್ಟು ತಗೊಳ್ಬೇಕನ್ನುವಂಥದ್ದು. ಸೊ ಹಾಗಾಗಿ ದೇರ್ ಇಸ್ ನೋ ಎನಿ ಫ್ರೀ ಬ್ರೆಡ್ ಅಂಡ್ ಬಟರ್. ಈ ಪ್ರಪಂಚದಲ್ಲಿ ಯಾವ್ದು ಫ್ರೀ ಇಲ್ಲ. ಹಾರ್ಡ್ ವರ್ಕ್ ಮಾಡೋಣ, ಕೆಲಸ ಮಾಡೋಣ. ಸಮೀರ್ ಮೋದಿ ಸರ್ ಏನ್ ಕೊಟ್ಟಿದ್ದಾರೆ ಅವೆಲ್ಲವೂ ಪಡ್ಕೊಳ್ಳಿಕ್ಕೆ ಅವಕಾಶ ಇರುವಂತವ್ರು ಎಲ್ಲರಿಗೂ ಕೂಡ ಇದೆ. ಹಾರ್ಡ್ ವರ್ಕ್ ಮಾಡೋಣ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆಲ್ಕಮ್ ಟು ಅವರ್ ವೈಲ್ಡ್ ಅಂಡ್ ಮೋದಿ ಪ್ಲಾನ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸ್ನೇಹಿತರೆ, ಒಂದು ಇನ್ವಿಟೇಷನ್ ಬಂದಾಗ ನಮಗೂ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಏನಕ್ಕಪ್ಪ ಅಂದ್ರೆ ಕಳೆದ 8 ತಿಂಗಳಿಂದ ಹೋಲಿ ಫೆಸ್ಟಿವಲ್ ಗೆ ಪರ್ಸನಲ್ ಇನ್ವಿಟೇಷನ್ ಬಂದಿತ್ತು. ಬಟ್ ನಾನು ಅವಾಗ ಹೋಗ್ಲಿಲ್ಲ. ಅವಾಗ್ಲೂ ವಿಡಿಯೋಗಳನ್ನ ನೋಡಿ ಇವಾಗ ಹೇಗೆ ದಿವೇದರ್ ಶೆಟ್ಟಿ ಅವರು ಬೆಂಕಿ ಹಚ್ಕೊಂಡಿದ್ರು, ಸೇಮ್ ಆಸ್ ಇಟ್ ಇಸ್ ನನಗೂ ಕೂಡ ಬೆಂಕಿ ಬಿದ್ದಿತ್ತು. ಇಂತ ಒಂದು ಒಳ್ಳೆ ಸಮೀರ್ ಮೋದಿ ಅವರ ಆತಿಥ್ಯ ನಾನು ಸ್ವೀಕಾರ ಮಾಡ್ಲಿಲ್ವಲ್ಲ, ಇಂತ ಒಂದು ಒಳ್ಳೆ ಅವಕಾಶ ಮಿಸ್ ಮಾಡ್ತೇನೆ, ತುಂಬಾ ಬೇಜಾರಿತ್ತು. ಬಟ್ ಬಿಲೀವ್ ಮಾಡಿ ಈ ಸಿಸ್ಟಮ್ ಇನ್ವಾಲ್ವ್ ಆಗಿದ್ರೆ ಏನ್ ಬೇಕಾ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಸಿಕ್ತು. ನಾನು ಕೂಡ ಎಕ್ಸೈಟ್ಮೆಂಟ್ ಇದೆ. ಹೋಗ್ಬೇಕಾದ್ರೆ ನಮ್ದು ಸ್ವಲ್ಪ PNR ಗಳೆಲ್ಲ ಪ್ರಾಬ್ಲಮ್ಸ್ ಇತ್ತು. ಬಟ್ ನಾವು ಎಂಟ್ರಿ ಕೊಟ್ಟು ಅಲ್ಲಿ ಹೋಗಿ ಏರ್ಪೋರ್ಟ್ ಇಂದ ಇಳಿತಿದ್ದಾಗ ನನ್ನ ಮೊಬೈಲ್ ಒಂದು ಮೆಸೇಜ್ ಬಂತು. ಮೋದಿ ಕೇರ್ಲಿ ಯಾವ ತರ ಕೇರ್ ಮಾಡ್ತಾರೆ ಅನ್ನೋದಕ್ಕೆ ನನ್ಗೊಂದು ಮೆಸೇಜ್ ಬಂತು. ನಿಮ್ಗೆ ಏರ್ಪೋರ್ಟ್ ನಲ್ಲಿ
BMW ಕಾರ್ ರೆಡಿ ಇದೆ, ನೀವು ಬನ್ನಿ ಅಂತ ಹೇಳಿ. ಜಸ್ಟ್ ಒಂದೊಂದು ಫ್ಯಾಮಿಲಿಗೆ ಒಂದೊಂದು ಕಾರ್ನ ಸಪರೇಟ್ ಬುಕ್ ಮಾಡಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ ಸ್ನೇಹಿತರೆ, ನಮ್ಮ ಬಗ್ಗೆ ಯಾವ ಕಂಪನಿಗಾದ್ರೂ ನಾನು ಕೆಲಸ ಮಾಡಿದ್ರೆ ಯಾರು ಕೇರ್ ಮಾಡ್ತಿದ್ರು? ಸಮೀರ್ ಮೋದಿ ನಮ್ಮ ಬಗ್ಗೆ ಅಷ್ಟು ಪರ್ಸನಲ್ ಆಗಿ ಕೇರ್ ಮಾಡಿ ಏರ್ಪೋರ್ಟ್ಗೆ BMW ಕಾರ್ನ ಕಳಿಸಿದ್ದಾರೆ. ಲಕ್ಸುರಿ ರಾಯಲ್ ಟ್ರೀಟ್ಮೆಂಟ್ ಏನಪ್ಪ ಅದು ನಮ್ಗೆ ಎಲ್ಲೂ ಕೂಡ ಸಮಸ್ಯೆ ಆಗಿಲ್ಲ. BMW ಕಾರ್ ಒಳಗಡೆ ಹೋಗ್ತಂಗೆ ಹೋಟೆಲ್ ನಮ್ಗೆಲ್ಲರಿಗೂ ತಿಲಕ ಐತಿ, ಆರಾಮ ಮಾಡಿ ಒಳಗಡೆ ಕರೆದ್ರು, ಯಾವ್ದಕ್ಕೂ ಕಮ್ಮಿ ಇರ್ಲಿಲ್ಲ. ಹೋಟೆಲ್ ಆಲ್ಸೋ ಸೂಪರ್. ಏನು ನಾವು ನೋಡಿದ್ವು JW ಮ್ಯಾರಿಟೈಮ್ ಹೋಟೆಲ್ ಅಲ್ಟಿಮೇಟ್ ಟಾಪ್ 5 ಸ್ಟಾರ್ ಹೋಟೆಲ್ ಸ್ಟೇ ಆಗಿದ್ದು. ಫುಡ್ ಬಗ್ಗೆ ನೀವೆಲ್ಲರೂ ಕೂಡ ನೋಡಿದ್ದೀರಾ, ಇಮ್ಯಾಜಿನ್ ಕೂಡ ಮಾಡ್ಕೊಳ್ಬೇಕಾಗಿಲ್ಲ. ನಿಮ್ಮ ಕಣ್ಣು ಕಾಣುವಂತ ಫುಡ್ ನೀವು ಸವಿಬಹುದು. ಆತರ ಒಂದು ರಾಯಲ್ ಟ್ರೀಟ್ಮೆಂಟ್ ಇತ್ತು. ಹಾಗೇನೆ ಸ್ನೇಹಿತರೆ, ಅಲ್ಲಿ ನೋಡಿದ್ರಿ ನೀವು ನೈಟ್ ಒಂದು ಪ್ರೋಗ್ರಾಮ್, ಆ ಪ್ರೋಗ್ರಾಮ್ ನೋಡಿದಾಗ ನಿಮ್ ತಲೆಲ್ಲ ಬಂದಿರುತ್ತೆ. UI ಫಿಲಂ ಒಂದು ಜಲಾಂಗಿದ್ದಾಗಿತ್ತು. ನಮಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಎಲ್ಲಿ ಹೋಗ್ತಾ ಇದೀವಿ ನಾವು ಅಂತ ಹೇಳಿ. ಒಳಗಡೆ ಹೋಗ್ತಾ ಇದ್ರೆ ಒಂದು ಫಾರೆಸ್ಟ್ ಕಾರ್ಡ್ ಹೋದಂಗಿತ್ತು. ಅಲ್ಲಿದ್ದಂತಹ ಅರೇಂಜ್ಮೆಂಟ್ಸ್, ಫುಡ್ ಡೆಕೋರೇಷನ್ಸ್, ಅಲ್ಲಿದ್ದಂತಹ ಬೀಳ್ಕೊಡುಗೆ ನೀವೆಲ್ಲರೂ ತುಂಬಾ ಜನ ನೋಡಿದ್ರಿ. ಎಲ್ಲರೂ ಸಾಲ್ಗಳು, ಕ್ಯಾಪ್ಸ್, ಜ್ಯುವೆಲರೀಸ್ ಎಲ್ಲ ಹಾಕಿದೀವಲ್ವಾ? ನಾವ್ ಯಾರು ಹಾಕ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬರ್ಲಿಲ್ಲ. ಯಾರಿಗೆ ಏನ್ ಬೇಕು ಹಾಕೊಂಡು ವಾಪಸ್ ತಗೊಂಡ್ ಬಂದು ಎಲ್ಲರೂ ತಗೊಂಡಿದ್ದೀರ ಒಬ್ಬಟ್ಟು. ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಗೆ ಏನ್ ಇತ್ತು ಹಾಕೊಂಡು ಬರ್ಬೋದು. ಆತರ ಫೆಸಿಲಿಟೀಸ್ ಇತ್ತು. ಟ್ರೀಟ್ಮೆಂಟ್ ಮತ್ತೆ ಇವಾಗ ಸಂತೋಷ್ ಶೆಟ್ಟಿ ಅವ್ರಿಗೆ ಏನ್ ಕ್ಲಿಪ್ಪಿಂಗ್ ತೋರಿಸಿದ್ರು ಮೊದಲನೇ ದಿವಸದ್ದು. ಸ್ವರ್ಗ ಅಂದ್ರೆ ಏನು ಅಂತಂದ್ರೆ ಸತ್ತಲೆ ಒಳ್ಳೆ ಕೆಲಸ ಮಾಡಿದ್ರೆ ಗೊತ್ತಾಗತ್ತೆ ಅಂತೀವಲ್ವಾ? ಬದುಕಿದಾಗ್ಲೇ ಮೋದಿ ಕೇಳಿದ್ರೆ ಸ್ವರ್ಗ ನೋಡ್ಬಂದಿದ್ದೀವಿ ಸ್ನೇಹಿತರೆ. ಸ್ವರ್ಗ ನೋಡಿ ಆತರ ಟ್ರೀಟ್ಮೆಂಟ್ ಎಲ್ಲ ಇರೋದು ಸಾಧ್ಯನೇ ಇಲ್ಲ. ನನಗೆ ಗೊತ್ತಿಲ್ಲ. ಮೋದಿ ಕೇಳಿದ್ರೆ ಆಲ್ರೆಡಿ ಹೇಳಿದ್ರು. ಮೋದಿ ಅವರು ಒಂದೇ ಮಾತು ಹೇಳಿದ್ದು, ನನ್ನ ಹೃದಯ ನಿಮ್ಮ ಹೃದಯಕ್ಕೋಸ್ಕರ ಮಿಡಿತೇವೆ, ನನ್ನ ಹೃದಯದಲ್ಲಿ ನಿಲ್ಲಿ ಬಿಟ್ಟರೆ ಬೇರೆ ಯಾರು ಇಲ್ಲ, ನೀವು ನನ್ನನ್ನು ನಂಬಿ ನಾನ್ ನಿಮ್ಮನ್ನು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ ಅಂತ. ಈ ತರ ಯಾವ್ದಾದ್ರು ಹೊರಗಡೆ ಸಿಸ್ಟಮ್ ಸಾಧ್ಯನಾ? ನನ್ನ 20 ವರ್ಷದ ಮೋದಿ ಕೇರ್ ಜರ್ನಿಯಲ್ಲಿ ಬಿಲೀವ್ ಮಾಡಿದ್ರೆ ಯಾವ ಎತ್ತರಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿಬದ್ಧ ಸ್ನೇಹಿತರೆ. ಇದೆಲ್ಲ ಆಯ್ತು. ಮತ್ತೆ ನಾವು ವಾಪಸ್ ಬರ್ಬೇಕಾದ್ರೂ ಕೂಡ ನಾವು ಗ್ರೂಪ್ ಟಿಕೆಟ್ ಬುಕ್ ಮಾಡಿದ್ವು. ಗ್ರೂಪ್ ಟಿಕೆಟ್ ಬುಕ್ ಮಾಡಿರ್ಬೇಕಾದ್ರೆ ನಾವು ವಾಪಸ್ ಬರ್ಬೇಕಾದ್ರೆ ನಂದು ಮತ್ತೆ ವೈಫ್ PNR ಕೋಡ್ ಚೇಂಜ್ ಇತ್ತು ಏರ್ಪೋರ್ಟ್ ಅಲ್ಲಿ. ಅಲ್ಲಿ ಏನಪ್ಪಾ ಅಂದ್ರೆ ಲಗೇಜ್ ಹಾಕ್ಲಿಕ್ಕೆ ಒಬ್ಬ ಪರ್ಸನ್ 15 kg ಮಾತ್ರ ಅವಕಾಶ. 15 kgಗಿಂತ ಹೆಚ್ಚು ಹಾಕ್ಲಿಕ್ಕೆ ಅವಕಾಶ ಇಲ್ಲ. ನಮ್ದು 29 kg ಆಗ್ಬಿಡ್ತು ಲಗೇಜ್. PNR ಕೋಡ್ ಒಂದೇ ಕೋಡಿ ಒಂದು 15 kg. ನಾನು ವೈಫ್ ಫುಲ್ ತಲೆ ಕೆಡ್ಸ್ಕೊಂಡಿದ್ದು. ಬರ್ಬೇಕಾದ್ರೆ ಬಂದ್ಬಿಟ್ಟು ನಾವೇನ್ ಮಾಡ್ದೋ, ಹೋಗ್ಬೇಕಾದ್ರೆ ನಂಗೆ BMW ಕಾರು, ಬರ್ಬೇಕಾದ್ರೆ ಕ್ಯಾಮ್ರಿ ಹೈಬ್ರಿಡ್ ಕಾರು ಬಂದ್ಬಿಟ್ಟು ಖುಷಿ ಡೈರೆಕ್ಟ್ ಆಗಿ ಏರ್ಪೋರ್ಟ್ ಒಳಗಡೆ ಹೋದೋ. ಅಲ್ಲಿ ಹೋಗ್ಬಿಡ್ತೀವಿ, ನಮ್ಮ ಲಗೇಜ್ ಅಕ್ಸೆಪ್ಟ್ ಆಗ್ತಾ ಇಲ್ಲ. ಯಾಕೆಂದ್ರೆ 29 kg ಇದೆ. ಏನಪ್ಪಾ ಮಾಡ್ಬೇಕು ಅಂತ ನನ್ನ ತಲೆ ಯೋಚನೆ ಮಾಡೋದಕ್ಕಿಂತ ಮುಂದೆ ಯಾವ ಹಿಂದೆ ಬಂದಂಗೆ ಟಚ್ ಮಾಡಿದ್ರು. ತಿರುಗಿ ನೋಡಿದ್ರೆ, ಸರ್ ಕೆಲವು ಹೆಲ್ಪ್ ಮೀ, ನಿಮ್ಗೆ ಏನಾದ್ರು ಸಹಾಯ ಬೇಕಾದ್ರೆ ಅಂತಂದ್ರು. ಅಲ್ಲಿ ಒಂದು 30 ಜನ ಇದ್ದಾರೆ, ಒತ್ತಾಡ್ತಾ ಇದ್ದಾರೆ. ಅವ್ರು ಯಾರಿಗೂ ಕೂಡ ಈ ತರ ಒಂದು ಆತಿಥ್ಯ ಇಲ್ಲ. ನಾನ್ ತಿರುಗಿ ನೋಡ್ತೀನಿ, ಏನ್ ಸಹಾಯ ಬೇಕು ಹೇಳಿ ಸರ್, ಸಮೀರ್ ಮೋದಿ ಅವ್ರು ಕಳ್ಸಿದ್ದಾರೆ ಅಂತ ಹೇಳ್ತಾರೆ. ನಿಜವಾಗ್ಲೂ ನಾನು ಎಲ್ಲಾದ್ರೂ 10-20 ಸಂಬಳಕ್ಕೆ ಯಾವ್ದಾದ್ರು ಕಂಪನಿ ಕೆಲಸಕ್ಕೆ ಇದ್ದಿದ್ರೆ ಈ ತರ ಟ್ರೀಟ್ಮೆಂಟ್ ಸಿಗಕ್ ಸಾಧ್ಯ ಆಯ್ತಾ? ಏರ್ಪೋರ್ಟ್ ಅಲ್ಲಿ ದೊಡ್ಡ ದೊಡ್ಡ VIP-ಗಳಿದ್ದಾರೆ, ಅವ್ರೆಲ್ಲಗಿಂತ ದೊಡ್ಡ VIP ನಾನಾಗಿದ್ದೀನಿ. ಅವ್ರು ಬಂದು ಕೇಳಿದ್ರೆ ಕೆಲ ಹೆಲ್ಪ್ ಸರ್ ಅಂತ, ಏನಿಲ್ಲಪ್ಪ ನಮ್ ಲಗೇಜ್ ಅಕ್ಸೆಪ್ಟ್ ಆಗ್ತಿಲ್ಲ ಅಂತ. ನೀವು ಡೋಂಟ್ ವರಿ ಸರ್, ಇಂಡಿಗೋ ಡಿಪಾರ್ಟ್ಮೆಂಟ್ ಇದೆ, ಸಮೀರ್ ಮೋದಿ ಅವ್ರು ಹೇಳಿದ್ರೆ ನಾವು ಸರಿ ಮಾಡ್ತೀವಿ ಅಂತಂದು. ಯಾವ ತರ ಸರಿ ಮಾಡಿದ್ರು ಅಂದ್ರೆ ಫ್ಲೈಟ್ ಹತ್ತುವರೆಗೂ ನಮ್ ಲಗೇಜ್ ಅವರೇ ಹಿಡ್ಕೊಂಡು ಬಂದ್ರು ಸ್ನೇಹಿತರೆ. ಜಸ್ಟ್ ಇಮ್ಯಾಜಿನ್. ನನ್ ಲೈಫ್ ಅಲ್ಲಿ ಇದೆಲ್ಲ ಆಗುತ್ತೆ ಅಂದ್ರೆ ನಾವು ಕನಸು ಕೂಡ ಕಂಡಿರ್ಲಿಲ್ಲ. ಮೋದಿ ಕೇಂದ್ರದಲ್ಲಿ ಬರೀ ದುಡ್ಡು ಮಾತ್ರ ಇಲ್ಲ. ಒಬ್ಬ ಮನುಷ್ಯ ನಾನು ಯಾವಾಗ್ಲೂ ಹೇಳ್ತಿದ್ರೆ, ಕಷ್ಟ ಪಡೋದು ಏನಕ್ಕೆ? ಹೊಟ್ಟೆ ಬಟ್ಟೆಗಾಗಿ ಅಂತಿಲ್ವಾ? ಇಲ್ಲಿ ದುಡ್ಡು, ಹೊಟ್ಟೆ ಬಟ್ಟೆ, ಲಗ್ನ ಜೀವನ ಪ್ರತಿ ಒಂದು ಸಿಗುತ್ತೆ. ಈ ತರ ಪ್ಲಾಟ್ಫಾರ್ಮ್ ಎಲ್ಲೂ ಸಿಗಕ್ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನನ್ನ 20 ವರ್ಷ ಅನುಭವದಲ್ಲಿ ಬಡ್ಡಿ, ಚಕ್ರ ಬಡ್ಡಿ, ಸಾಲ ಎಲ್ಲವನ್ನು ಕೂಡ ಮೊನ್ನೆ ಪ್ರೋಗ್ರಾಮ್ ತಿಳಿಸ್ಕೊಂಡೆ ಸ್ನೇಹಿತರೆ. ಈ ತರ ಒಂದು ಪ್ರೋಗ್ರಾಮ್ ನೋ ಚಾನ್ಸ್ ನಾನು ಲೈವ್ ನೋಡ್ಲಿಕ್ಕೆ ಆಗಲ್ಲ. ಇನ್ನೂ ಒಂದು ಫಿಕ್ಸ್ ಮಾಡ್ಕೊಂಡು ಬಂದಿದ್ರೆ ಏನಪ್ಪಾ ಅಂದ್ರೆ, ಯಾವುದೇ ಕಾರಣಕ್ಕೂ ಎಲ್ಲಿ ಕಾರ್ಯಕ್ರಮಗಳನ್ನ ಮಾತ್ರ ಮಿಸ್ ಮಾಡ್ಕೊಳ್ಬಾರ್ದು. ಯಾಕೆ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ, ಈ ತರ ಜೀವನ ಶೈಲಿ ಬದುಕಿನ ದೇವರೇ ಆಗಲ್ಲ. ನಮ್ಮ ಹತ್ರ ಕೋಟಿ ದುಡ್ಡಿದ್ರು ನಾನು ಮಾಡಲ್ಲ. ಇದನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಟಾಪ್ 100 ಲೀಡರ್ಸ್ ಇಂದ ಕೆಳಗಿಳಿಬಾರ್ದು ಅನ್ನೋ ಒಂದು ಯೋಜನೆ ಡಿಸೈಡ್ ಮಾಡ್ಕೊಂಡ್ಬಂದಿದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ ಸ್ನೇಹಿತರೆ.
ಈಗ ಬಂದಿರುವಂತ ಮೋದಿ ವೇ ಪ್ಲಾನ್ ಏನಿದೆ, ಈ ಪ್ಲಾನ್ ನ ನೀವು ಸಿಸ್ಟಮೆಟಿಕ್ ಆಗಿ ವರ್ಕ್ ಮಾಡಿದ್ರೆ, ನಿಮ್ಮ ಲೀಡರ್ಸ್ ಹತ್ರ ಕೂತ್ಕೊಂಡ್ರೆ ನೀವು ಕೂಡ ಟಾಪ್ 100 ಬರ್ಬೋದು. ಇಡೀ ಕರ್ನಾಟಕದವ್ರನ್ನೇ ಕರ್ಕೊಂಡು ಹೋಗ್ಬೋದು. ಆತರ ಒಂದು ಬೆಸ್ಟ್ ಪ್ಲಾನ್ ಇದೆ. ನೀವು ಜಸ್ಟ್ ಅಬ್ಸರ್ವ್ ಮಾಡಿ, ಡಿಸೈಡ್ ಮಾಡಿ, ಏನ್ ಬೇಕೋ ನಾವು ಮಾಡ್ಬೋದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಓಕೆ, ಎಲ್ಲರಿಗೂ ನಮಸ್ತೆ. ನಾನು ವೀಣಾ ಉಮೇಶ್ ಅಂತ ತುಮಕೂರಿಂದ. ಖಂಡಿತ ಅವಾಗಿಂದ ತುಂಬಾ ಲೀಡರ್ಸ್ ಶೇರ್ ಮಾಡಿದ್ದಾರೆ. ಯಾವ ತರ ಟ್ರೀಟ್ ಇತ್ತು, ಯಾವ ರೀತಿ ರಿಸೀವ್ ಮಾಡ್ಕೊಂಡ್ರು, ಯಾವ ತರ ಟ್ರೀಟ್ ಇತ್ತು ಅಂತ ಖಂಡಿತ ತುಂಬಾ ಅದ್ಭುತವಾಗಿತ್ತು. ಅದನ್ನ ರಿಪೀಟ್ ಮಾಡಲ್ಲ ನಾನು. ತುಂಬಾ ಖುಷಿ ಆಗ್ತಿ ಒಂದು ಮೀಟಿಂಗ್ಗೆ ನನಗೆ ಆಕ್ಚುಲಿ ಅವಕಾಶ ಸಿಕ್ಕಿದ್ದಕ್ಕೆ. ಲಾಸ್ಟ್ 2 years ಇಂದ ಹೊರಗಡೆ ಏನ್ ಬೇಕಾದ್ರೂ ಆಗಿರ್ಲಿ, ನನ್ ಕೆಲಸ ಏನಿದೆ ಅದನ್ನ ಮಾಡ್ತಾ ಹೋದೆ. ಸೊ ಕೃಷ್ಣ ಹೇಳಿರೋ ತರ ಕೆಲಸ ಮಾಡ್ತಾ ಇದ್ರೆ ಫಲ ಸಿಗುತ್ತೆ ಅನ್ನೋ ತರ. ಸೊ ಖಂಡಿತ ಸಮೀರ್ ಸರ್ ದೇವರಾಗಿ ಬಂದು ನನ್ಗೆ ಫಲ ಕೊಟ್ಟಿದ್ರು. ಸೊ ಈ ಒಂದು ಮೀಟಿಂಗ್ ಗೆ ಅವಕಾಶ ಮಾಡ್ಕೊಟ್ಟಿದ್ರು, ಅದು ತುಂಬಾ ಖುಷಿ ಇದೆ, ತುಂಬಾ ಖುಷಿ ಇದೆ. ಸೊ ಈ ಒಂದು ಮೀಟಿಂಗ್ ಗೆ ನಾನು ಆಕ್ಚುಲಿ ಸೆಲೆಕ್ಟ್ ಆಗಿದ್ದಕ್ಕೆ ಬಹಳ ಖುಷಿ ಇದೆ. ಒಂದು ಅದ್ಭುತವಾಗಿರೋ VVIP ಟ್ರೀಟ್ಮೆಂಟ್ ಇರುವಂತ ಒಂದು ಮೀಟಿಂಗ್ ಆಗಿತ್ತು, ಒಂದು ದೊಡ್ಡ ಸೆಲೆಬ್ರೇಷನ್ ಆಗಿತ್ತು. ಆ ಸೆಲೆಬ್ರೇಷನ್ ನನ್ಗೆ ಅವಕಾಶ ಸಿಕ್ಕಿತ್ತು. ಅಂಡ್ ವೈಲ್ಡ್ ಆಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ. ಅಂಡ್ ತುಂಬಾ ಖುಷಿ ಇದೆ. ಅಂಡ್ ಸಮೀರ್ ಸರ್ ಆಕ್ಚುಲಿ ಪ್ರತಿಯೊಂದು ಮಾತುಗಳು ತುಂಬಾ ಪ್ರೀತಿ ಪೂರ್ವಕವಾಗಿತ್ತು. ಅವ್ರು ಆಕ್ಚುಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಎಂಟೈರ್ ಪ್ರೋಗ್ರಾಮ್ 3 ದಿನದಲ್ಲಿ. ಸೊ ಸಮೀರ್ ಸರ್ ಪ್ರೀತಿ, ಅವ್ರು ಹೇಳಿದ್ರು ಮೋದಿ ವೇ, ನಂದು ಮೋದಿ ವೇ. ಸೊ ನೀವೆಲ್ಲ ನಮ್ಮವರು, ಅಲ್ಲಿಗೆ ಮೋದಿ ವೇ ಕೂಡ ನಿಮ್ದು ಅಂತ. ಸೊ ನಾವು ಒಂದೇ ಫ್ಯಾಮಿಲಿ. ಸೊ ಮೋದಿ ವೇ ಇಸ್ ಅವರ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ತುಂಬಾ ಖುಷಿ ಆಯ್ತು. ಅಂಡ್ ನಿಜವಾಗ್ಲೂ ಹೃದಯ ತುಂಬಿ ಬರ್ತಾ ಇತ್ತು ಅವ್ರ ಮಾತುಗಳನ್ನ ಕೇಳಿಸ್ಕೊಂಡ್ರೆ. ಆ ತರ ನಮ್ ಜೊತೆಗಿದ್ದಾರೆ ಅನ್ನೋದು ತುಂಬಾ ಖುಷಿ ಆಗ್ತಾ ಇತ್ತು. ಖಂಡಿತ ಸಮೀರ್ ಸರ್ ಆಕ್ಚುಲಿ ಹೇಳ್ತಾ ಇದ್ರು ಇಂಡಿಯಾನ ಫಿಟ್ ಮಾಡಕ್ ಹೊರಟಿದೀವಿ ಅಂತ. ಫಿಟ್ ಇಂಡಿಯಾ ಆಗ್ತಾರ ಒಂದು ಮೊಮೆಂಟಮ್ ಸ್ಟಾರ್ಟ್ ಮಾಡ್ತೀವಿ ಅಂಡ್ ಮೂವ್ಮೆಂಟ್ ಆಗುತ್ತೆ ಅಂತ. ಖಂಡಿತ ಅದಕ್ಕೆ ಆ ಸಂಕಲ್ಪಕ್ಕೆ ನಾನು ಕೂಡ ಕೈ ಜೋಡಿಸೋದಕ್ಕೆ ಸರ್ಗೆ ಪ್ರಾಮಿಸ್ ಮಾಡಿ ಬಂದಿದ್ದೀನಿ. ಖಂಡಿತ ಇನ್ ಮುಂದೆ ಆಗೋದೆಲ್ಲ ತುಂಬಾ ದೊಡ್ಡ ಮಿರಾಕಲ್ ಆಗ ಕೊಟ್ಟಿದೆ. ಸೊ ತುಂಬಾ ಅದ್ಭುತವಾಗಿ ಮೋದಿನೇ ಪ್ಲಾನ್ ಲಾಂಚಿಂಗ್ ಆಗಿದೆ. ಅಂಡ್ ಬಿಲ್ಲಿರೋ ಪ್ರತಿಯೊಬ್ರು ಕೂಡ ತುಂಬಾ ವೇಗವಾಗಿ, ತುಂಬಾ ಸ್ಪೀಡ್ ಆಗಿ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೋದು. ಒಂದು ರೆವಲ್ಯೂಷನ್ ಆಗಕ್ಕೆ ಹೊರಟಿದೆ. ಅದಕ್ಕೆ ಇನ್ನು ಜಸ್ಟ್ 3 days ಅಲ್ಲಿ ಸ್ಟಾರ್ಟ್ ಅಪ್ ಆಗಿದೆ. ಇದಿನ್ನೂ ಪ್ರಾರಂಭ. ನೀವಿನ್ನೂ ಇವತ್ತು ಎಂಡ್ವರೆಗೂ ನೋಡ್ತೀರಾ. ನಿಜವಾಗ್ಲೂ ಸಂಜೆ ಅಷ್ಟೊತ್ತಿಗೆ ನಿಮ್ಮೆಲ್ಲರಿಗೂ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ 5 ವರ್ಷ ನಿಮ್ ಕಣ್ಮುಂದೆ ಕಾಣಿಸುತ್ತೆ ಇವತ್ತೇ. 5 ವರ್ಷ ಆದ್ಮೇಲೆ ನೀವು ಹೆಂಗಿರ್ತೀರಾ ಅಂತ ಇವತ್ತೇ ನಿಮಗೆ ಗೊತ್ತಾಗುತ್ತೆ. ಆ ತರದ್ದು ಒಂದು ಸೆಷನ್ ಇದಾಗಿದೆ. ಸೊ ನಿಮ್ಮೆಲ್ಲರೂ ಹಾರ್ಟ್ಲಿ ವೆಲ್ಕಮ್ ಮಾಡ್ತಿದ್ದೀನಿ. ಒಂದು ನ್ಯೂ ವೇ, ಸಮೀರ್ ಸರ್ ಅವರ ನ್ಯೂ ವೇ, ದಟ್ ಇಸ್ ದ ಮೋದಿ ವೇ. ನೋ ಅದರ್ ವೇ, ಒನ್ ಅಂಡ್ ಓನ್ಲಿ ದ ಮೋದಿ ವೇ ಅಂತ ಹೇಳ್ತಾ ನನ್ ಮಾತ್ರ ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. థ్యాంక్ యూ వెరీ మచ్. ಎಲ್ಲರಿಗೂ ನಮಸ್ಕಾರ, అందరికీ ನಮಸ್ಕಾರವು. ವನಕಂ ಚೆನ್ನೈ, ವನಕಂ ಇಂಡಿಯಾ, ನಮಸ್ಕಾರಗಳು ಎಲ್ಲರಿಗೂ. ಇವತ್ತು ನಾನು 2 ಪಾಠ ಕೊಟ್ಟಿದ್ದಾರೆ ನಮ್ಮ ವಿಜಯ್ ಸಾರು. ಆಂಧ್ರ ಪ್ರದೇಶದಿಂದನೂ ಸಹ ತುಂಬಾ ಜನ ಬಂದಿದ್ದಾರಂತೆ. ಎಲ್ಲರಿಗೂ అందరికి ಕೂಡ ಸ್ವಾಗತ ಪలుకుతున్నాము. ಹಾಗೆ ಕನ್ನಡದವ್ರಿಗೆ ಎಲ್ಲರಿಗೂ ಸ್ವಾಗತ. ಮೋದಿ ಕೇರ್ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದೀರಾ ಎಲ್ಲರೂ నిజవాగ్లో అదృష్టవంతులు. అందరూ కూడా చాలా అదృష్టం కలిగి ఉంటేనే ఎన్నో జన్మల పుణ్యం చేస్తేనే మోదీ కేర్కి వచ్చేదానికి కాబట్టి ఇది చాలా ఇంపార్టెంట్. సో ఈ రోజు ఎందుకు నేను తెలుగులో మాట్లాడాలి అనుకుంటున్నానంటే, రియల్ గా ఏ మహాన్ భావుడు ఈ ఒక డిజైన్ సృష్టించారో ఈ మన సమీర్ సారు ఈ ఒక రియల్ గా చెప్తాను వైండ్ అనేసి మాకు తెలియదు ఇంత బాగా మమ్మల్ని స్వాగతం చేసుకుంటాడు అని. ఆయన హార్ట్ నుంచి పుట్టిందో లేదా జన్మలో ఒక ఇదో తెలీదు. అందరూ కూడా ఒకే ప్లేస్ లో చాలా ಪವರ್ಫುಲ್ గా మనం ಸಕ್ಸಸ್ ಇರ್ತಾం. ಹೇಗೆ ಅಂದ್ರೆ ವೆಲ್ತ್ ಹ್ಯಾಪಿನೆಸ್ ಮತ್ತೆ ರಿಲೇಶನ್ಶಿಪ್ ಇದೊಂದು. ಸೊ ಹ್ಯಾಪಿನೆಸ್ ಅಂದ್ರೆ ಏನು? ನಾವು ಯಾವಾಗ್ಲೂ మనం ఎప్పుడూ కూడా ఇంట్లో వంట చేసుకోవడము, రిలేషన్స్ చూసుకోవడం అన్ని చేస్తుంటాము. కానీ పెద్దవాళ్ళు అయితా మనకేమైపోతుందంటే ఆ పనిలో ఉండి ఆ ఒత్తిడి బయటికి రాదు. అందుకే మనం గ్రోత్ కాలేదు. సమీర్ మోదీ సార్ అక్కడికి వెళ్తే చిన్న పిల్లల్లాగా, ఎలా అంటే నేను కూడా టైగర్ లాగా చూడండి అనండి ఒకసారి అందరూ పవర్ఫుల్ గా తీస్తే లోపల ఎనర్జీ అలాగే వచ్చేస్తుంది. ಅಂತ ಅಷ್ಟು ಚೆನ್ನಾಗಿ ಬರುತ್ತೆ ಆಚೆ. ಇದೆಲ್ಲ ಮಾಡ್ಬೇಕು. ದೊಡ್ಡವರು ಹೇಳ್ತಿರ್ತಾರೆ ಕನ್ನಡಿ ಮುಂದೆ, ಈ ಪರ್ಸನಾಲಿಟಿ ಅವರು ಕನ್ನಡಿ ಮುಂದೆ ಎಲ್ಲ ಈಗ ಮಾಡಿ ಅಂತ ನಮಗೆ ಹೇಳ್ಕೊಡೋದು ಗೊತ್ತಿಲ್ಲ.
ಕೊಡೋರೇ ಕೊಟ್ರೇನೆ. ನಮ್ಮ ಟಾಪ್ ಲೀಡರ್ಸ್ ಹೇಳ್ತಾ ಇದ್ರು, ನಮ್ಮ ಸಮೀರ್ ಸಾರಿಗೆ ಹೇಳ್ಕೊಟ್ಟಾಗ ಅಲ್ಲಿ ಒಂದು ಟೀಮ್ನೇ ಕಟ್ಟಿದ್ದಾರೆ. ನಾವು ಆ ಕಾಲದಲ್ಲಿ ಡೋಲೆಲ್ಲ ಮಾಡ್ತಾ ಇದ್ವಾ? ಎಷ್ಟು ಜನ ಮಾಡ್ತಾ ಇದ್ರಲ್ಲ? ఈ సాయంకాలం ఆದ್ರೆ నాకు భజనే ಮಾಡೋದು, భజన చేస్తా ఉండ్రి ఆ కాలంలో. ఇప్పుడు అవన్నీ మర్చిపోయినాం కదా. మన సమీర్ సార్ ప్రతి ఒక్కరికి కూడా అలాంటి డోల్ ఇచ్చి ఇలా కొట్టమని చెప్పారు. ఇలా కొట్ట ఎలా ఉంటుంది? ఎంత ఎంజాయ్ చేస్తామంటే అక్కడ నిజంగా బెడ్ ని మేము పడుకునే రూమ్ ఎంత పెద్దదంటే ఈ స్టేజ్ ఎంత పెద్దగా ఉందో అంత పెద్ద పెద్ద బెడ్స్, అంటే కింగ్ సైజ్. ఇక్కడ ఒక్కడే చూసారు, 2 ఉన్నాయి. సో చాలా స్పెషల్ గా ఉంది, పెద్ద హోటల్. మనము ఎంత డబ్బులు సంపాదించినా, మాకు కూడా అప్పుడు లేదు మోదీ కేర్కి వచ్చేటప్పుడు, ఇప్పుడు ఉంది మస్తుగా. నా కూతురు వాళ్ళకు 100 కోట్లు ఉన్నాయి. కానీ ఏ రోజు లైఫ్ స్టైల్ కు వెళ్ళాలని అనిపించదు. ಲೈಫ್ ಸ್ಟೈಲ್ ಖರ್ಚು ಮಾಡಬೇಕು ಅನ್ಸಲ್ಲ. ಆದ್ರೆ ಮೋದಿ ಕೇರಿಂದ ನಿಮ್ಗೆ ರಾಜ ರಾಣಿ ತರ ದುಡ್ಡನ್ನ ಹೇಗೆ ఎలా మనం సంపాదిస్తామో అలాగే ఖర్చు చేసేదట్లా కూడా నేర్పిస్తారు. అది ఇంపార్టెంట్. ఊరికే డబ్బులు చేసి బ్యాంకులో పెట్టి అక్కడ పెట్టి ఏమొస్తుంది? ఏం రాదు. సో ఇంత బాగా ఉండే మోదీ కేర్ని మనం ఎలా తీసుకెళ్ళాలి అంటే, ఇప్పుడు చూడండి, ఎగ్జాంపుల్ ఒక వ్యక్తి మన కిషోరి టీమ్ లో శివయ్య గారని ఉన్నారు. వాళ్ళ టీం వచ్చింది, వాళ్ళకి ఒక్కసారి ధన్యవాదాలు చెప్తున్నాను. వాళ్ళ భార్య కూడా వచ్చింది. కొన్ని రోజుల వెనಕ ಕೆಲವು ವರ್ಷ ಹಿಂದೆ ತುಂಬಾ ವರ್ಕ್ ಮಾಡಿದ್ದಾರೆ ಅವರು ಮೋದಿ ಕೇರ್. ಇವತ್ತು ರಿಯಲಿ ಹೇಳ್ತಾ ಇದ್ರೆ ಭೂಕಂಪ ಬರ್ತಾ ಇದೆ, ಭೂಮಿಯಲ್ಲಿಲ್ಲ. ಆದ್ರೆ ಅವ್ರ ಹೆಂಡತಿ ಇವತ್ತು 2 lakhs 3 lakhs ಇನ್ಕಮ್ ಪ್ರತಿ ತಿಂಗಳು ಅರ್ನ್ ಮಾಡ್ತಿದ್ದಾರೆ. ಮಕ್ಕಳು ಸೇಫ್ ಆಗಿದ್ದಾರೆ. 1 ಕೋಟಿ ಇನ್ಸೂರೆನ್ಸ್ ಅವ್ರ ಮಕ್ಕಳಿಗೆ ಸೇಫ್ ಆಗಿಟ್ಟಿದ್ದಾರೆ. ನೋಡಿ ಇವತ್ತು ಎಷ್ಟು ಖುಷಿಯಾಗಿರೋದಕ್ಕೆ ಟೀಮ್ಗೂ ಎಲ್ಲರಿಗೂ ಮೇಲೆ ಇರೋರು ಸపోర్ట్ ಮಾಡ್ತಾರೆ. ಎಷ್ಟು పవర్ఫుల్, ఎంత పవర్ఫుల్ ఉంది చూడండి. మీరందరూ మోదీ కేర్ టీమ్ తో హ్యాపీగా ఉన్నారా లేదా? రియల్ గా చెప్తాను, మన స్టాఫ్ మంజునాథ్ గారు, భాస్కర్, రిజిల్లు, మన పనడియప్పను, లాస్ట్ మన గ్రేట్ ఎప్పుడు రాదు తక్కువ వస్తారు మన కర్ణాటక తెలంగాణ ఏఎస్ఎం కూడా వచ్చారు ఇక్కడికి. సో సెఫీ సారు, సార్ థ్యాంక్ యూ వెరీ మచ్. మన అక్కడ శివయ్య సార్ లేకపోయినా, మేము లేకపోయినా మా టీం అంతా మీరు చూసుకుంటున్నారు. ಸೊ ಇದು ಹೆಲ್ಪ್. ಈಸ್ಟ್ ಇಂಡಿಯಾ, ವೆಸ್ಟ್ ಇಂಡಿಯಾ, ನಾರ್ತ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಸ್ಪಾನ್ಸರ್ ಮಾಡಿ. ಆದ್ರೆ ಅವ್ರನ್ನ ಅಚೀವ್ಮೆಂಟ್ ಮಾಡಿ ಟೀಮು నిమ్మన సక్సెస్ కడే కర్కొండోగుతే అంత సక్సెస్ తోటి తీసుకెళ్తుంది. రియల్ గా నా లైఫ్ లో ఇంత మంచి ఈవెంట్, ఇంత బాగా ప్రోడక్ట్, ఒకేసారి ఇన్ని ప్రోడక్ట్ లాంచింగ్, ఇంత మంది. ఒక ఇంపార్టెంట్ విషయం ఏమంటే, నిన్న కూడా చెప్పడానికి చాలా హ్యాపీగా ఉంది. అక్కడికి వెళ్తే అప్సర్సలు ఉన్నారు. ఇక్కడ చూసినా కూడా అమ్మాయిలు, అక్కడ చూసినా అమ్మాయిలు, ఎక్కడ చూసినా అమ్మాయిలు. స్వర్గంలో ఉన్నట్టుంది. నేనే ఇలా చెప్తా ఉన్నానంటే అబ్బాయిలకి ఎలా ఉంటుంది? ಜರ್ಸಿ ಏಕಿರ್ಬೇಕು. ಸ್ವರ್ಗ ಅಂದ್ರೆ ಸ್ವರ್ಗನೇ. ನೀವು ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್. ನಾನು ಅವತ್ತು 1 ದಿವಸಕ್ಕೋಸ್ಕರ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡೋದಕ್ಕೋಸ್ಕರ, ಮೋದಿ ಕೇರ್ಗೋಸ್ಕರ ಲೈಫ್ ಲಾಂಗು ನಿಜ ಜನ್ಮ ಜನ್ಮಗಳು ಇರ್ಬೇಕು, ಸಾತ್ರೂ ಪರವಾಗಿಲ್ಲ ಅನ್ಸುತ್ತೆ. ಅಂದ್ರೆ ಯೋಚನೆ ಮಾಡಿ ಎಷ್ಟು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿರ್ಬೋದು. ಸೊ ಇದು ಇವತ್ತೆಲ್ಲ ನಾನೇ ಹೇಳ್ತೀನಿ ಹೇಳಾಗಿದ್ರೆ. ಥ್ಯಾಂಕ್ ಯು ವೆರಿ ಮಚ್ ಸ್ಟಾಫ್ ಲೀಡರ್ಸ್, ಕರ್ನಾಟಕ ಲೀಡರ್ಸ್, ಎಲ್ಲ ಲೀಡರ್ಸ್ ಗೆ, ಮತ್ತೆ ನಮ್ಮ ಗ್ರೇಟ್ ಎಂಸಿಗೆ ಎಲ್ಲರೂ ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ತೆಲುಗಲ್ಲಿ ಮಾತಾಡಿದ್ರು, ಕನ್ನಡದವರು ನಮ್ಗೆ ಕನ್ನಡ ತೆಲುಗು ಅರ್ಥ ಆಗ್ತಿಲ್ಲ ಅಂತ. ತೆಲುಗವರು ಇಲ್ಲಿ ಇದ್ದಾರೆ, ಅವರಿಗೆ ಕನ್ನಡ ಅರ್ಥ ಆಗ್ತಾ ಇಲ್ದಿರ್ಬಹುದು. ಮೇಡಮ್ ಅವ್ರಿಗೆ ಎಲ್ರಿಗೂ ಒಂದು ಗಿಫ್ಟ್ ಕೊಟ್ಟಾರೆ, ಕನ್ನಡ ತೆಲುಗಲ್ಲಿ ಮಾತಾಡಿ. ಕರೆಕ್ಟ್ ಅಲ್ವಾ? ತೆಲುಗು, ತಮಿಳು, ಕನ್ನಡ ಅಲ್ಲ, ನಾವೆಲ್ಲರೂ ಒಂದೇ ಅನ್ನೋ ಮೆಸೇಜ್ ಅನ್ನ ನಾವೆಲ್ಲರೂ ತಗೊಂಡು ಹೋಗ್ಬೇಕು. ಓಕೆ, ಸೊ ನನ್ನ ಹೆಸರು ವೀರೇಶ್ ಕೆಬಿ. ನಾನೊಬ್ಬ ರೈತನ ಮಗ. 17 ವರ್ಷ ಕಂಪ್ಲೀಟ್ ಆಗಿ 18 ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ ಮೋದಿ ಕೇರ್ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ತಾ. ಎಸ್, ಲೈಫ್ ಅಲ್ಲಿ ಏನ್ ಬೇಕು ಎಲ್ಲ ಸಿಕ್ಕಿದೆ. ಕಾರ್ ಆಗಿದೆ, ಮನೆ ಆಗಿದೆ, ಲಕ್ಷ ಕೋಟಿ ಇನ್ಕಮ್ ಆಗಿದೆ. ಇವತ್ತು ನನ್ನ ಲೈಫ್ ಸೆಕ್ಯೂರ್ ಆಗಿದೆ, ಎಲ್ಲದೂ ಸಿಕ್ಕಿದೆ.
ಲೈಫ್ ಅಲ್ಲಿ ಮದುವೆ ಆಗಿದೆ ಮೋದಿ ಕೇರ್ ಮುಖಾಂತರ. ನನ್ನ 2 ಮಕ್ಕಳುಗಳು ಮೋದಿ ಕೇರ್ ನ್ಯೂಟ್ರಿಷನ್ ಇಂದಾನೇ ಹುಟ್ಟಿದಾವೆ. ಅವಳು ನನ್ ಮಗ ಹುಟ್ಟಿ 4ನೇ ದಿನಕ್ಕೆ ಸ್ಪಿರುಲಿನ ತಿನ್ಸಿದೀನಿ ನಾನು. 4ನೇ ದಿನ ಹುಟ್ಟಿದ 4ನೇ ದಿನಕ್ಕೆ ಸ್ಪಿರುಲಿನ ತಿನ್ಸಿದೀನಿ. ಅವ್ನು ಅಳ್ತಾ ಇದ್ದ. ನನ್ನ ಹೆಂಡತಿ ಫೋನ್ ಮಾಡಿ, ನಾನು ಒಂದ್ ಮೀಟಿಂಗ್ ಅಲ್ಲಿ ಇದ್ದೆ, ಹುಟ್ಟಿದ 4ನೇ ದಿನಕ್ಕೆ ಒಂದು ಕೋರ್ ಮೀಟಿಂಗ್ ಇತ್ತು. ನನ್ನ ಮಗ ಅಳ್ತೀಯನಂತ ಫೋನ್ ಮಾಡಿದಾಗ, ಏನಕ್ಕೆ ಡಾಕ್ಟರ್ ಹೇಳಿದ್ರು 1 ವಾರ ಹಿಂಗೆ ಇರ್ತದೆ, ಬೇದಿ ಹೋಗೋವರೆಗೂ ಅದ್ ಹಂಗೆ ಇರ್ತದೆ, ಅಳ್ತಾ ಇರ್ತದೆ ಅಂತ. ಸರಿ, ಸ್ಪಿರುಲಿನ ನೆಕ್ಸ್ಟ್ ಒಂಚೂರು ನೆಕ್ಸ್ಟ್ ಬಿಡು. ಯಾವ ಕಂಪನಿ ನಮ್ಮ ಸ್ಟಾಫ್ ಯಾರು ಹೇಳಿಲ್ಲ ತಿನ್ಸಕ್ಕೆ, ನಮ್ಮ ಅಪ್ಲೈನ್ ಯಾರು ಹೇಳಿಲ್ಲ. ನನಗೆ ನನ್ ಮೇಲೆ ನನ್ ಪ್ರಾಡಕ್ಟ್ಸ್ ಮೇಲೆ ಇರೋ ಬಿಲೀಫ್. ಒಂಚೂರು ನೆಕ್ಸ್ಟ್ ಇದೆ. 20 ನಿಮಿಷ ಬಿಟ್ಟು ಫೋನ್ ಮಾಡಿದೆ, ಹೆಂಗಿದೆ ಪಾಪು ಅಂತ. ಬೇದಿ ಆಯ್ತು, ಆರಾಮ ಮಲ್ಕೊಂಡಿಯಾನೆ ಅಂತ. ನನ್ನ 2 ಮಕ್ಕಳುಗಳು ಇವತ್ತು ಕೂಡ ಮೋದಿ ಕೇರ್ ಪ್ರಾಡಕ್ಟ್ಸ್ ಅಲ್ಲೇ ಅದ್ಭುತವಾಗಿ. ನನ್ನ ಬೇರೆಯವ್ರು ಯಾರಾದ್ರೂ ಬಂದು ನನ್ನ ಮಕ್ಕಳು ನನ್ ಮಗಳಿದ್ದಾಳೆ ಈಗ 5 ವರ್ಷ, ಕೈ ಮುಟ್ಟಿದ್ರೆ ಇಷ್ಟು ಗಟ್ಟಿ ಇದೆ ಇವಳು ಬೋನು. ಮೋದಿ ಕೇರ್ ಹಂಗ್ ಬಿಲ್ಡ್ ಮಾಡುತ್ತೆ ಒಳಗಡೆಯಿಂದ. ರಕ್ತ, ಮೂಳೆ, ಮಾಂಸ ಪ್ರತಿಯೊಂದು ಕೂಡ ಒಳಗಡೆಯಿಂದ ಸ್ಟ್ರಾಂಗ್ ಆಗುತ್ತೆ ಅಂತ ಒಂದು ಅದ್ಭುತ. ಓಕೆ, ಸೊ ಎಸ್, ನಾನು ಮೋದಿ ಕೇರ್ ಬಿಸ್ನೆಸ್ ಅನ್ನು 18 ವರ್ಷ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 5-6 ಪ್ಲಾನ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಪ್ರತಿ ಪ್ಲಾನ್ ಅಲ್ಲೂ ನೆಕ್ಸ್ಟ್ ಲೆವೆಲ್ ಗ್ರೋತ್ ಕಂಡಿದ್ದೀನಿ. ಈ ಪ್ಲಾನ್ ಅಲ್ಲಿ ಜಾಸ್ತಿ ದುಡ್ಡು ಬಂದೈತೆ, ಈ ಪ್ಲಾನ್ ಅಲ್ಲಿ ಜಾಸ್ತಿ ದುಡ್ಡು ಬಂದೈತೆ, ಈ ಪ್ಲಾನ್ ಇಂದ ಜಾಸ್ತಿ ದುಡ್ಡು ಬಂದೈತೆ. ನಂತರನೇ ಅದೇ ಪ್ಲಾನ್ ಅಲ್ಲಿ ಕೆಲಸ ಮಾಡ್ತಿದ್ದವರು ತಲೆಗೆ ಹೋಗದೇನೆ, ಅರ್ಥ ಆಗದೇನೆ, ಭವಿಷ್ಯ ನೋಡ್ದೇನೆ ಅವ್ರು ಸೈಲೆಂಟ್ ಆಗಿ ಈಗ ಬಂದು ನಿಮ್ ಜೊತೆಗೆ ಮಾಡ್ಬೇಕಿತ್ತೇನಪ್ಪ, ನೀವು ಆ ಲೆವೆಲ್ ಬೆಳ್ಬಿಟ್ರೆ ನಾವೆಲ್ಲಿ ಹೊಡ್ಬಿಟ್ರೆ. ನಿನ್ನ ಯಾರು ಅಲ್ಲೇ ಹೊಡ್ಕೊಳಕ್ ಹೇಳಿದ್ರು? ಅಪ್ಡೇಟ್ ಆಗ್ಬೇಕಾಗಿತ್ತಲ್ವಾ? ಅಪ್ಡೇಟ್ ಆಗಿತ್ತಲ್ವಾ? ಸೊ ಎಸ್, ಇವತ್ತು ನನ್ಗೆ ಖುಷಿ ಆಗ್ತಿರೋದು 1996 ಅಲ್ಲಿ ಮೋದಿ ಕೇರ್ ಲಾಂಚ್ ಮಾಡಿದ್ರು. ಅವತ್ತು ನಾನು ಇರ್ಲಿಲ್ಲ. ಅವತ್ ನನ್ ಮೋದಿ ಕೇರ್ ಗೊತ್ತಿರ್ಲಿಲ್ಲ. ನಾನು ಚಿಕ್ಕ ಪಾಪ ಅವಾಗ. 2025ಕ್ಕೆ ಮೋದಿ ವೇ ಲಾಂಚ್ ಮಾಡಿದ್ರು. ಅದಕ್ಕೆ ನಾನ್ ಪಾರ್ಟ್ ಆಗಿದೆ. ಅದು ನನ್ನ ಹೆಮ್ಮೆ. ಗುಡ್ ನ್ಯೂಸ್ ಏನ್ ಗೊತ್ತಾ? ಅದಕ್ಕೆ ನೀವೆಲ್ಲರೂ ಕೂಡ ಪಾರ್ಟ್ನರ್ ಆಗಿದ್ದೀರಾ. ನೀವೆಲ್ಲರೂ ಕೂಡ ಮೋದಿ ವೇ ಲಾಂಚ್ಗೆ ಸಾಕ್ಷಿ ಆಗ್ತಾ ಇದ್ದೀರಾ. ಕರ್ನಾಟಕದಲ್ಲಿ ನಿಮಗೋಸ್ಕರ ಜೋರಾಗಿ ಚಪ್ಪಾಳೆ. ಮೋದಿ ಕೇರಲ್ಲಿ ಏನೇನ್ ಕೊಟ್ಟಿದ್ದಾರೆ ನೀವು ನೋಡ್ತಾ ಹೋಗ್ತೀರಾ. ನನಗಂತೂ ವಾವ್ ಫೀಲ್ ಆಗಿದೆ. ಎಲ್ರಿ ಒಂದ್ಸರಿ ವಾವ್ 2 ಕೈ ಮೇಲ್ ಮಾಡಿ ಹೇಳಿ ವಾವ್. ಆ ಫೀಲ್ ನಿಮಗೆ ಕೊನೆಯಲ್ಲಿ ಹೋಗುತ್ತೆ. ಈಗ ಹೇಳ್ತಿದ್ದೀರಿ, ಆ ಫೀಲ್ ಲಾಸ್ಟ್ ಹೋಗುವಾಗ ನಿಮಗೆ ಗ್ಯಾರಂಟಿ ಆಗುತ್ತೆ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಪ್ಯಾಕೇಜ್, ಪ್ರಾಡಕ್ಟ್ ಅಲ್ಲಿ ಅಪ್ಡೇಟು, ಪ್ಲಾನ್ ಅಲ್ಲಿ ಅಪ್ಡೇಟು, ಸಿಸ್ಟಮ್. ನಾನಂತೂ ಫಿದಾಗೋಗ್ಬಿಟ್ಟಿದೀನಿ. ನಮ್ ಲೀಡರ್ಸ್ ಎಲ್ಲ ಹೇಳ್ತಾ ಇದ್ರು AI ಅಂತ. ನಾನು 6-7 ತಿಂಗಳಿಂದ AI ಯೂಸ್ ಮಾಡ್ತಾ ಇದ್ದೀನಿ, ಚಾಟ್ GPT ಯೂಸ್ ಮಾಡ್ತಾ ನಾನು ಕಲಿತಾ ಇದ್ದೀನಿ. ಒಂದಷ್ಟು ನಮ್ ಟೀಮ್ಗೂ ಹೇಳ್ಕೊಡ್ತಾ ಇದ್ದೀನಿ. ಆದ್ರೆ ಮೋದಿ ಕೇರ್ ಅಲ್ಲಿ ಯಾವ ತರ ಇನ್ಸ್ಟಾಲ್ ಮಾಡ್ತಿದಾರೆ ಅಂದ್ರೆ, ನನಗೆ 10,000 ರೂಪಾಯಿ ಚೆಕ್ ಬರ್ಬೇಕು, ಏನ್ ಮಾಡ್ಬೇಕು ಹೇಳಂತ ಓದಿದ್ರೆ ಸಾಕು, ಇದು ಮಾಡು, ಹೋಗ್ 10,000 ಬರುತ್ತೆ. ನಮಗೆ ಫಿಸಿಕಲ್ ಅಪ್ಲೈನ್ ಸಪೋರ್ಟ್ ಇತ್ತು, ಈಗ ಡಿಜಿಟಲ್ ಅಪ್ಲೈನ್ ಸಪೋರ್ಟ್ ಸಿಗ್ತಾ ಇದೆ. ಎಸ್, ಜೊತೆಗೆ ರೆಫರಲ್ ಅಂತ ಒಂದು ಬೋನಸ್ ಇಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಗೊತ್ತಾದ್ರೆ ಮಾತ್ರ ವಾವ್ ಫೀಲ್ ಮಾಡ್ತೀರಾ. ನಮ್ಮಲ್ಲಿ ಎಷ್ಟು ಜನರನ್ನ ಇನ್ವೈಟ್ ಮಾಡೋದ್ರಲ್ಲಿ ಪ್ರೋಗ್ರಾಮಿಗೆ ಎಕ್ಸ್ಪರ್ಟ್ ಇದ್ದೀರಾ? ಇನ್ವೈಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ? ಹೋಗ್ತೀನಿ ಸರ್, ನಾನು 5 ಜನರಲ್ಲಿ 10 ಜನ ಕರ್ಕೊಂಡ್ ಬರ್ತೀನಿ. ನಾನು 10 ಜನ ಇದ್ದೀರಾ? ನಿಮ್ಗೆ ಎಲ್ರಿಗೂ ಒಂದು ಸ್ಪೆಷಲ್ ಗುಡ್ ನ್ಯೂಸ್. ಇನ್ವಿಟೇಷನ್ ಮಾಡಿ ಅವ್ರನ್ನ ಬರೀ ಪ್ರೋಗ್ರಾಮ್ ಅಲ್ಲಿ ಕರ್ಕೊಂಡ್ ಬಂದ್ರೆ ನಿಮ್ಗೊಂದು ಸ್ಪೆಷಲ್ ಬೋನಸ್ ಇದೆ. ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಳೋದು ಆಮೇಲೆ ಆ ಪ್ಯಾಕೇಜ್ ನೀವು ನೋಡಿ ವಾವ್ ಅನ್ಸುತ್ತೆ. ಅದ್ಭುತವಾಗಿದೆ ಇವಾಗ ಪ್ಲಾನ್. ರೋಶಿನಿ ಅಕ್ಕನೇ ನೋಡ್ಕೊಳ್ತಾರಲ್ಲ. ಸೊ ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಲೈಫ್ ಅಲ್ಲಿ ಏನ್ ಬೇಕು ಕೆಲಸ ಮಾಡಕ್ ನಾವು ರೆಡಿ ಇದ್ದೀವಿ. ಏನ್ ಮಾಡಿದ್ರೆ ಏನ್ ಸಿಗುತ್ತೆ ಅಂತ ಒಂದು ಕ್ಲಾರಿಫಿಕೇಶನ್ ಬೇಕು ಯಾವಾಗ್ಲೂ ಕೂಡ. ನನಗೆ ಈ 3 ದಿನದಲ್ಲಿ ಕ್ಲಾರಿಫೈ ಆಗಿದೆ. 3 ದಿನ ವರ್ಲ್ಡ್ ಪಾರ್ಟಿ ಇರಬಹುದು, ಸಮೀರ್ ಸರ್ ಜೊತೆ ಬರ್ತಿರೋದಿರ್ಬೋದು, ನಮ್ ಟಾಪ್ ಲೀಡರ್ ಜೊತೆ ಕನೆಕ್ಟ್ ಆಗಿರೋದಿರ್ಬೋದು, ಆಲ್ ಓವರ್ ಇಂಡಿಯಾ. ಖುಷಿ ಏನ್ ಗೊತ್ತಾ, ಮೋದಿ ವೇ ಲಾಂಚ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಾಗಿದೆ. ಇನ್ಸ್ಟಾದಲ್ಲಿ ಓಪನ್ ಆಗಿ ಅನೌನ್ಸ್ಮೆಂಟ್ ಮಾಡಿ ಆಯ್ತು, ಸಮೀರ್ ಸರ್ ಮೋದಿ ವೇ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಮೋದಿ ವೇಗೆ ಅವರ ಫ್ಯಾಮಿಲಿ, ಅವ್ರ ರಿಲೇಷನ್ ಸುಮಾರು 500 - 600 ಜನ ಬಂದಿದ್ರು. ಅವರ ಫ್ಯಾಮಿಲಿ ರಿಲೇಷನ್ ಮಧ್ಯದಲ್ಲಿ ನಮ್ಮ ಲೀಡರ್ ಗಳಿಗೆ ಪ್ರಿಯಾರಿಟಿ ಕೊಟ್ರಲ್ಲ, ಅವರು ನಮ್ಮನ್ನ ಫ್ಯಾಮಿಲಿ ಟ್ರೀಟ್ ಮಾಡೋದಂತ ನನ್ಗೆ ಅಕ್ಸೆಪ್ಟ್ ಆಗುತ್ತೆ. ಹೇಳೋದು ಬೇರೆ, ಅದ್ರ ತರ ಅವ್ರು ನಡ್ಕೊಂಡ್ರಲ್ಲ,
ನಮ್ ಮೊದ್ಲಿಂದ ನಡ್ಕೊಂಡ್ ಬಂದ್ಯಾರೆ. ಇಷ್ಟು ವರ್ಷ ನಾನೊಬ್ಬ ಲೆಕ್ಕಾಚಾರದ ಮನುಷ್ಯ. ಲೆಕ್ಕಾಚಾರ ಬಿ ಎಷ್ಟು ಬರಬೇಕು, ಎಷ್ಟು ಇನ್ಕಮ್ ಬರುತ್ತೆ ಎಲ್ಲ ಲೆಕ್ಕ ಮಾಡಿ ಇನ್ಕಮ್ ತಗೊಳ್ತಿದ್ದವನು. ಎಲ್ಲಿವರೆಗೂ ನಾನು ಲೆಕ್ಕ ಮಾಡಿ ಇನ್ಕಮ್ ತಗೊಳ್ತಾ ಇದ್ದೆ, ಅವಾಗೆಲ್ಲ ನಾನು ಸ್ಟ್ರೆಸ್ ಅಲ್ಲಿ ಇರ್ತಿದ್ದೆ, ಟೆನ್ಷನ್ ಅಲ್ಲಿ ಇರ್ತಿದ್ದೆ, ಹಿಂಸೆ ಪಡ್ತಾ ಇದ್ದೆ, ಗೌರ್ಮೆಂಟ್ಗಳಿಗೆ ಬಿ ಮಾಡಿದ್ರೆ ಸ್ಟ್ರೆಸ್ ಕೊಡ್ತಿದ್ದೆ. ಯಾವಾಗ ಸಮೀರ್ ವಿಷನ್ ಕನೆಕ್ಟ್ ಆದೆ, ನಾನು ಮೋದಿ ಕೇರ್ ಶುರು ಮಾಡಿರೋದೇ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರೋದೇ ಭಾರತ ದೇಶದ ಸ್ವಾತಂತ್ರ್ಯ, ಫೈನಾನ್ಷಿಯಲ್ ಫ್ರೀಡಮ್ಗೋಸ್ಕರ ಅಂತ. ಅವ್ರಿಗೆ ಕನೆಕ್ಟ್ ಆದ್ನಲ್ಲ, ಅವ್ರ ವಿಷನ್ ಕನೆಕ್ಟ್ ಆದ್ನಲ್ವಾ. ನಾನು ಮಾಡ್ಬೇಕಾಗಿರೋದು ಇವತ್ತಿನ ನನ್ನ ಇನ್ಕಮಿಗಲ್ಲ, ಇವತ್ತು ನನ್ನ ಚೆಕ್ಕಿಗಲ್ಲ, ನಾನು ಭಾರತ ದೇಶ ಭವಿಷ್ಯಕ್ಕೆ ಅಂತ ನನಗೆ ಕನೆಕ್ಟ್ ಆಯ್ತು. ನನ್ನ ಲೈಫ್ ಬ್ರೇಕ್ ಥ್ರೂ ಆಗಿದೆ. ಸೊ ನಾನ್ ನಿಮ್ಗೆಲ್ರಿಗೂ ವೆಲ್ಕಮ್ ಮಾಡ್ತೀನಿ. ಸಮೀರ್ ಮೋದಿ ಸರಿ ಕನೆಕ್ಟ್ ಆಗಿ, ಮೋದಿಗೆ ಮೋದಿವೆ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ಸ್ ಎಲ್ಲರೂ ಕೂಡ ಏನ್ ಬೇಕಾದ್ರೆ ಇರ್ಲಿ, ನೀವು ಸಮೀರ್ ಮೋದಿ ಸರಿ ಕನೆಕ್ಟ್ ಆಗಿ ನಿಮ್ ಲೈಫ್ ಬ್ರೇಕ್ ಥ್ರೂ ಆಗುತ್ತೆ. ಇಲ್ಲಿಂದ ಮಿರಾಕಲ್ ಸ್ಟಾರ್ಟ್. ಇಷ್ಟಿನ 5,000, 10,000, 15,000, 20,000ಕ್ಕೆ ನಾವು ಲೆಕ್ಕ ಹಾಕ್ತಿದ್ವಿ. ಈಗ ಡಿಸೈಡ್ ಮಾಡ್ತೀರಾ ಅಂದ್ರೆ 1 ತಿಂಗಳಿಗೆ 1 ಕೋಟಿ, 2 ಕೋಟಿ, 3 ಕೋಟಿ, 5 ಕೋಟಿ ಕ್ಲಿಯರ್ ಪ್ಲಾನ್ ನಿಮ್ ಕೈಲಿದೆ. ಆಕ್ಷನ್ ಮಾಡೋದು ಮಾತ್ರ ನಿಮ್ ಕೆಲಸ. ಅಷ್ಟೊಂದು ಅದ್ಭುತವಾಗಿದೆ. ಹಾರ್ಟ್ಲಿ ವೆಲ್ಕಮ್ ಟು ಮೋದಿ ವೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಗಿತ್ತು ಅನುಭವ? ಸೂಪರ್ ಆಗಿತ್ತ? ಎಸ್, ಎಲ್ರು ಕೂಡ ಒಂಥರ ಮಂತ್ರ ಮುದ್ರಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ. ಏನ್ ಹೇಳ್ತಿದ್ದಾರೆ ಅಂತ ಕೇಳುವಂತ ಕುತೂಹಲ ನಿಮ್ಮ ಹತ್ರ ಕಾಣಿಸ್ತಾ ಇತ್ತು. ಎಸ್, ಬಿಟ್ ಅಂಡ್ ಪೀಸ್ ಅಲ್ಲೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಅದನ್ನ ಮಾತ್ರ ಹೇಳ್ತಿದ್ದಾರೆ. ಇನ್ನು ಬಹಳಷ್ಟು ವಿಚಾರಗಳು ಇವತ್ತಿನ ಫುಲ್ ಡೇ ಸೆಷನ್ ಅಲ್ಲಿ ಇರುತ್ತೆ. ಎಕ್ಸೈಟ್ಮೆಂಟ್ ಇದೆಯಾ? ಎಕ್ಸೈಟ್ಮೆಂಟ್ ಇದೆಯಾ? ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಅತಿಥಿ ಅಭ್ಯಾಗತಗಳನ್ನ ನೀವು ನೋಡಕ್ ಹೋಗ್ತಾ ಇದ್ದೀರಾ. ಟಾಪ್ ಮ್ಯಾನೇಜ್ಮೆಂಟ್ ಅವರಿದ್ದಾರೆ, ನಮ್ಮ ಟಾಪ್ ಎಲ್ಲ ಲೀಡರ್ಸ್ ಗಳಿದ್ದಾರೆ. ಅಂಡ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಬಿಗಿನಿಂಗ್ ಆಗುತ್ತೆ 2025 ಅಂತ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಇದ್ದೀರಾ. ಮಧ್ಯದಲ್ಲಿ ಯಾರಾದ್ರೂ ಚೇರ್ ಗಳನ್ನ ಬ್ಲಾಕ್ ಮಾಡ್ಕೊಂಡಿದ್ರು ಪ್ಲೀಸ್ ಬಿಟ್ಬಿಡಿ. ಬಹಳಷ್ಟು ಜನ ಪಾಪ ಚೇರ್ಗೋಸ್ಕರ ಹುಡುಕಾಡ್ತಿದ್ದಾರೆ. ಅಂಡ್ ಹಾಲ್ ಕಂಪ್ಲೀಟ್ಲಿ ಜಾಮ್ ಪ್ಯಾಕ್ ಆಗಿದೆ. ಬಾಲ್ಕನಿ ಬ್ರದರ್ಸ್ ಕೇಳಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಸೂಪರ್, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸೆಷನ್ ಇದೆ, ಮೂವ್ ಆನ್ ಆಗೋಣ. ಆರ್ ಯು ರೆಡಿ? ಅದಕ್ಕಿಂತ ಮುಂಚೆ ನಮ್ಮ ಕಂಪನಿಯ ಮ್ಯಾನೇಜ್ಮೆಂಟ್ ಇಂದ ಬಹಳಷ್ಟು ಜನ ಸೌತ್ ಇಂಡಿಯಾದಿಂದ ಬಂದಿರುವಂತ ವ್ಯಕ್ತಿಗಳಿದ್ದಾರೆ. ಅವ್ರನ್ನ ಒಂದ್ಸಲ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ನಮ್ಮ ರೀಜನಲ್ ಹೆಡ್ ಆಗಿರುವ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ, ಅಂಡಮಾನ್ ಅಂಡ್ ನಿಕೋಬಾರ್ ಟೋಟಲ್ ಕರಾವಳಿ ಭಾಗವನ್ನು ಆವರಿಸಿಕೊಂಡಿರುವಂತ ನಮ್ಮ ರಿಜಿನ್ ಸಾಹೇಬ್ ಬಂದಿದ್ದಾರೆ. ಅವ್ರನ್ನ ಒಂದು ಮಾಡ್ಕೊಳ್ಳೋಣ. ನಮ್ಮ ಕರ್ನಾಟಕದ ಎಎಸ್ಎಂ ಮಂಜುನಾಥ್ ಸರ್, ಭಾಸ್ಕರ್ ಸರ್, ತಮಿಳುನಾಡಿಂದ ಪಳನಿಯಪ್ಪನ್ ಸರ್, ಆಂಧ್ರದಿಂದ ಶಫಿಯುದ್ದೀನ್ ಸರ್, ಇನ್ನು ಸಾಕಷ್ಟು ಜನ ಮ್ಯಾನೇಜ್ಮೆಂಟ್ ಟೀಮ್ ಬಂದಿದೆ. ವೆಲ್ಕಮ್. ಕೇರಳದಿಂದ ಹಾಯ್ ಜೋಮೇಶ್ ಸರ್, ದಿನೇಶ್ ಸರ್, ತೆಲಂಗಾಣ ఇంకా ఎవరు ಸರ್? ದಿನೇಶ್ ಸರ್, ಜೋಮೇಶ್ ಸರ್, ರಿಚಾ ಮ್ಯಾಮ್, ಟ್ರೈನರ್ ಮೇಡಮ್, ಬೇರೆ ಇದ್ದಾರಾ? ಆಯ್ತು, ಶಫಿ ಸರ್ ಹೇಳಿದ್ದೀನಿ. ಓಕೆ, ಎಲ್ಲರಿಗೂ ನಮ್ಮ 2025 ಸ್ಪೆಷಲ್ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ಇನ್ನ ಶುರುವಾಗುತ್ತೆ ರಿಯಲ್ ಕಾರ್ಯಕ್ರಮ. ಆರ್ ಯು ರೆಡಿ? ಥ್ಯಾಂಕ್ ಯು. ಹಾಗಾದ್ರೆ ಮುಂದಿನ ಒಂದಷ್ಟು ಜನ ಡೆಲ್ಲಿಯಲ್ಲಿ ಈ ಒಂದು ಝಲಕನ್ನ ಅನುಭವಿಸಿರುವಂತ ಇನ್ನೊಂದಷ್ಟು ಜನ ವ್ಯಕ್ತಿಗಳನ್ನ ನೋಡೋಣ. ನಮ್ಮ ಇನ್ನೊಬ್ಬ ಅಚೀವರ್
ಯಂಗ್ ಅಂಡ್ ಎನರ್ಜೆಟಿಕ್, ಕಳೆದ 6 ವರ್ಷಗಳಿಂದ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿರುವಂತ ಮಿಸ್ಟರ್ ರವೀಂದ್ರ ಶ್ರೀಯಾನ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಕರ್ನಾಟಕದ ಮೋದಿ ಕೇರ್ ಬಿಸ್ನೆಸ್ ನಲ್ಲಿ ನಮ್ಮ ಬ್ರಿಗೇಶ್ ಕೃಷ್ಣನ್ ಅಂತ ಕರಿಬಹುದು. ಎವರ್ ಗ್ರೀನ್ ಯಂಗ್ ಅಂಡ್ ಡೈನಮಿಕ್ ಮಿಸ್ಟರ್ ನಟರಾಜನ್ ಸರ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಹಾಗೆ ಅವ್ರ ಜೊತೆಗೆ ಇನ್ನೊಬ್ಬ ಸ್ಪೆಷಲ್ ನಮ್ಮ ಕರ್ನಾಟಕ ಬಿಸ್ನೆಸ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಮಾಡಿರುವಂತ ನಮ್ಮೆಲ್ಲರ ನೆಚ್ಚಿನ ಕಿಶೋರಿ ಮೇಡಮ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಹಾಗೆ ಮೈಸೂರು ಭಾಗದಿಂದ ಪ್ರವೀಣ್ ಭಾರದ್ವಾಜ್ ಸರ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಹಾಗೆ ಇವ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಒಂದು ಸಣ್ಣ ಬ್ಯಾಕ್ಗ್ರೌಂಡ್ ಬಂದು ಕರ್ನಾಟಕ ಮೋದಿ ಕೇರ್ನಲ್ಲಿ ಒಂದು ಅದ್ಭುತವಾದಂತ ಸಾಧನೆಯನ್ನು ಮಾಡಿರುವಂತ ಮಾಣಿಕ್ಯ ಮಿಶ್ರ ಗಣೇಶ್ ಜಗಡಿಗೆ ಸರ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಹಾಗೆ ನಮ್ಮ ಮೆಂಟರ್, ಟಾಪ್ ಆಫ್ ಫ್ರೆಂಡ್, ಮಾಸ್ಟರ್ ಮೈಂಡ್ ಬಿಷಪ್ ಲಿಪ್ ಸಿಂಗ್ ಸರ್, ಹಾಗೆ ನೀನಾ ಮೇಡಮ್ ಹಾಲಿಗೆ ಬಂದಿದ್ದಾರೆ. ಅವ್ರನ್ನ ಜೋರಾದಂತ ಚಪ್ಪಾಳೆ ಮೂಲಕ ವೆಲ್ಕಮ್ ಮಾಡ್ಕೊಳ್ಳಿ. ಜೋರಾದ ಚಪ್ಪಾಳೆ. ಎಸ್, ಈ ದಿನ ಅದ್ಭುತವಾಗಿ ರಂಗೇರ್ತಾ ಇದೆ. ಎಸ್ ಆನು ಪ್ರತಿ ಕ್ಷಣಕ್ಕೂ ಕೂಡ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ. ಓವರ್ ಟು ನಮ್ಮ ಲೀಡರ್ಸ್. ದಿಲ್ಲಿಯ 3 ದಿನಗಳ ನಿಮ್ಮ ಸಣ್ಣ ಝಲಕ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದ್ದೀರಾ? ಇನ್ಮೇಲೆ ಸೂಪರ್ ಸ್ಟಾರ್ ಆಗ್ತೀನಿ. ಓಕೆ, ಎಲ್ಲ ಸೂಪರ್ ಸ್ಟಾರ್ ಗಳಿಗೆ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಮೋದಿ ಬೇ. ಎಸ್, ಖಂಡಿತ ನೀವು ಬಂದಿರ್ತಕ್ಕಂಥದ್ದು ನನ್ನ ಮಾತನ್ನು ಕೇಳಲಿಕ್ಕೆ ಅಲ್ಲ ಅಂತ ನಂಗೆ 100% ಗೊತ್ತಿದೆ. ನೀವು ಬಂದಿರುವಂತದ್ದು ಹೊಸ ಮೋದಿ ಹೊಸ ಪ್ಲಾನ್ ಬಂದಿದೆ. ಏನಪ್ಪಾ ಅದನ್ನ ಎಷ್ಟು ಬೇಗ ಹೇಳ್ತಾರೆ ಅಂತ ಕಾಯ್ತಾ ಇದ್ದೀರಿ, ಅಂತ ನನಗೆ ಗೊತ್ತಿದೆ. ಆದ್ರೆ ಒಂದ್ ಮಾತನ್ನ ಹೇಳ್ತೀನಿ, ಮೋದಿ ಕೇರ್ ನಲ್ಲಿ ಪ್ಲಾನು, ಪ್ರಾಡಕ್ಟ್ ಅದೆಲ್ಲ ಇದೆ. ಅದಕ್ಕೆ ದುಡ್ಡು ಬರುತ್ತೆ, ಕಾರು ಬರುತ್ತೆ, ಎಲ್ಲವೂ ಬರುತ್ತೆ. ಆದ್ರೆ ನಾವಿಲ್ಲಿ ಹೇಗ್ ನಡ್ಕೊಳ್ತೀವಿ, ನಾವ್ ಹೇಗಿರ್ತೀವಿ ಅನ್ನೋದ್ರ ಮೇಲೆ, ನಾವ್ ಹೇಗ್ ಕೂತಿರ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ನಿಮ್ಗೆ. 2017 ನಾನು ಜಾಯ್ನ್ ಆಗಿದ್ದೆ ಅಕ್ಟೋಬರ್ ತಿಂಗಳಿಗೆ. ನವೆಂಬರ್ ತಿಂಗಳಿಗೆ ಕುಂದಾಪುರದಲ್ಲಿ ಒಂದು ಪ್ರೋಗ್ರಾಮ್ ಆಯ್ತು. 100-125 ಜನ ಇದ್ರು. ನಮ್ಮ ಪ್ಲೇನ್ ನಿವೇದರ್ ಶೆಟ್ಟಿ ಅವರು MC ಆಗಿದ್ರು. ಆಗ ರಷ್ಯಾ ಫಾರಿನ್ ಟ್ರಿಪ್ ಕೊಟ್ಟಿದ್ರು ಕಂಪನಿ. ದಿವೇದರ್ ಸರ್ ಹೇಳಿದ್ರು, ನಿಮ್ಗೆಲ್ರಿಗೂ ಕೂಡ ಈ ಟ್ರಿಪ್ ಸಿಗುತ್ತೆ ಮುಂದಿನ ದಿವಸ. ಈಗ ಹೋಗ್ ಬಂದಿದ್ದಾರೆ, ಅವ್ರು ವಿಡಿಯೋ ಹಾಕ್ತೀವಿ, ನೀವೆಲ್ಲ ಸೀಟ್ ಬೆಲ್ಟ್ ಹಾಕೊಂಡು ನೀವು ಅದ್ರಲ್ಲಿ ಇದೀರಂತ ಕಲ್ಪನೆ ಮಾಡ್ಕೊಳ್ಳಿ, ಮುಂದಿನ ಟ್ರಿಪ್ ಅಲ್ಲಿ ನೀವಲ್ಲಿ ಅವ್ರು ಇರ್ತೀರಾ ಅಂತ ಹೇಳಿದ್ರು. ನಂಬಿಕೆ ಪವಾಡವನ್ನ ಸೃಷ್ಟಿಸುತ್ತೆ. ಅಪ್ಲೈನ್ ನಂಬಬೇಕು, ಮೋದಿ ಕೇರ್ ನಂಬಬೇಕು, ಸುಮಿತ್ ಸರ್ ನಂಬಬೇಕು. ನಂಬಿದ್ರೆ ಅದ್ರ ಬಗ್ಗೆ 100% ಗ್ಯಾರಂಟೆಡ್ ಆಗಿ ನಂಬಬೇಕು. ಅರ್ಧಂಬರ್ಧ ನಂಬಕ್ ಹೋದ್ರೆ ನಾವು ಅರ್ಧಂಬರ್ಧ ಆಗ್ತೀವಿ. ಹೇಳಿದ್ರು, ನಾನ್ ಸೀಟ್ ಬೆಲ್ಟ್ ಹಾಕೋತಾರನೆ ಕೂತ್ಕೊಂಡು ಮುಂದಿನ ಸಲ ನಾನು ಇರ್ತೀನಿ ಇದ್ರಲ್ಲಿ ಅಂತ ಹೇಳಿ ಕೂತ್ಕೊಂಡೆ. ಪಕ್ಕದವ್ನು ಹೇಳ್ದ, ನಿನ್ ತಲೆ ಸರಿ ಇಲ್ಲ ಮಾರೆ, ಅವ್ರು ಹೇಳಿದ ತಕ್ಷಣ ನೀನ್ ಹಾಕೊಂಡ ತಕ್ಷಣ ಹೋಗ್ಬಿಡ್ತೀಯ ಅಂದ. ಆದ್ರೆ ಅವನು ಹೋಗಿಲ್ಲ. ನಾನ್ ಇವತ್ತು ಮೋದಿ ಕೇರ್ ನಲ್ಲಿ ಪ್ರತಿ ವರ್ಷ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಆತ ಮೊನ್ನೆ ಕುಂದಾಪುರದಲ್ಲಿ ನಾನು ನೋಡ್ತಾ ಇದ್ದೆ, ಅವ್ನ ಇನ್ನ ತನಕ ಯಾವ ಬೆಲ್ಟ್ ಹಾಕೊಳಕ್ ಆಗಿಲ್ಲ ಅಂತಂದ್ರೆ ಕಾರಿನ ಸೀಟ್ ಬೆಲ್ಟ್ ಹಾಕೊಳಕ್ ಆಗಿಲ್ಲ. ಸೊ ಇದು ನಂಬಿಕೆ. ಸೊ ನಮ್ದೆ ಫಾರಿನ್ ಟ್ರಿಪ್ ಸಿಕ್ತು. 2018 ಜನವರಿ ತಿಂಗಳು ನಮ್ಮ ರಾಜು ಸರ್ BMW ಕಾರ್ ಲಾಂಚ್. ನನಗೊಂದು ಅವಕಾಶ ಸಿಕ್ತು. ಅಲ್ಲ ಅವತ್ತು ಹೇಳಿದ್ರು, ನೀವು ನಂಬಿ ಇವತ್ತು ಆ ಡ್ರೈವಿಂಗ್ ಸೀಟ್ ಅಲ್ಲಿ ನೀವು ಕೂತಿರಂತ ನಂಬ್ಕೊಳ್ಳಿ, ಮುಂದೆ ನಿಮಗೆ ಆ ಕಾರ್ ಬರುತ್ತೆ ಅಂತ. ನೆಕ್ಸ್ಟ್ 3 years ಅಲ್ಲಿ BMW ನನ್ನ ಮನೆ ಬಾಗಿಲಿ ಬಂದಿದೆ. ಇದು ನಂಬಿಕೆ. ಈ ನಂಬಿಕೆ ದೃಢವಾಗಿದ್ದಾಗ ಮಾತ್ರ ಮೋದಿ ಕೇಂದ್ರ ಎಲ್ಲವೂ ಸಿಗುತ್ತೆ. ನಾನ್ ಯಾವಾಗ್ಲೂ
ಫ್ಲೈಟ್ ಅಲ್ಲೇ ನಾನು ಟ್ರಾವೆಲ್ ಮಾಡೋದು, ಕಾರಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಫ್ಲೈಟ್ ಮಂಗಳೂರಿಂದ ಬೆಂಗಳೂರಿಗೆ ಬಂದ್ರೆ 90% ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತೇನೆ. ಪ್ರತಿ ಸಲ ನನಗೆ ಲಾಸ್ಟ್ ಮಿನಿಟ್ ಟ್ರಾಫಿಕ್ ಅಥವಾ ನಾವು ಹೊರಡೋದು ಲೇಟ್ ಆಗಿ 1-2 ಸಲ ಫ್ಲೈಟ್ ಮಿಸ್ ಆಗಿತ್ತು. ನಾನು ಅನ್ಕೊಳ್ಳೋದು ಈ ಸೆಲೆಬ್ರಿಟಿಗಳ ತರ ನಮಗೂ ನೇರವಾಗಿ ಎಂಟ್ರಿ ಇದ್ರೆ ಈ 3/4 ಗಂಟೆ ಕ್ಯೂವಲ್ಲಿ ನಿಂತ್ಕೊಳ್ಳೋ ತಕರಾರು ಇರ್ತಿಲ್ಲ ಅಂತ. ಬಟ್ ಅನ್ಕೊಂಡಿದ್ದು ಮೋದಿಗೆ ನನ್ನೆಲ್ಲವೂ ಆಗುತ್ತೆ ಅನ್ನೋದಕ್ಕೆ ಡೆಲ್ಲಿನಲ್ಲಿ ಅದು ನಿಜ ಆಯ್ತು. ನನ್ನ ಆಧಾರ್ ಕಾರ್ಡ್ ಸಮೇತ ಸಮೀರ್ ಸರ್ ತೋರಿಸ್ಕೊಟ್ಟಂತ ಜನನೇ ತೋರಿಸಿದ್ರು ನಮಗೆ ಏನೂ ಇಲ್ಲ. ಸೊ ಇದು ನಂಬಿಕೆ ಮೈ ಡಿಯರ್ ಫ್ರೆಂಡ್ಸ್. ವರ್ಷಕ್ಕೆ 1 ಕೋಟಿ ನಾನು ದುಡಿದಿದ್ದೀನಿ. ಮೋದಿ ಕೇರ್ ಪ್ಲಾನ್ ಅಲ್ಲಿ, ಹೀರೋ ಪ್ಲಾನ್ ಅಲ್ಲಿ ವರ್ಷಕ್ಕೆ 1 ಕೋಟಿ ದುಡಿದಿದ್ದೀನಿ. ನನಗೆ ಡೆಲ್ಲಿಗೆ ಹೋಗ್ಬಂಗೆ ಪ್ಲಾನ್ ಬಗ್ಗೆ ನಂಗೆ ಅರ್ಥ ಆಗಿದ್ದು ಒಂದೇ, ನಾವು 1 ಕೋಟಿ ಮೋದಿ ಕೇರ್ ನಲ್ಲಿ ದುಡಿತಾರೆ ಅಂತ ನೋಡಿದ್ದೀವಿ, ಕೇಳಿದ್ದೀವಿ, ಆದ್ರೆ ತಗೊಂಡಿರ್ಲಿಲ್ಲ, ಅನುಭವಿಸಿರ್ಲಿಲ್ಲ. ಈಗ ಒಂದಂತೂ ಹೇಳ್ತೇನೆ, ಈಗ ಈ ಪ್ಲಾನ್ ಏನಿದೆ ಅದರಲ್ಲಿ ಕರೆಕ್ಟ್ ಆಗಿ 3 ವರ್ಷ ನಾವು ಕೆಲಸ ಮಾಡಿದ್ರೆ ಸ್ಟ್ರಕ್ಚರ್ ಸೆಟ್ ಮಾಡ್ಕೊಂಡ್ರೆ ಕೋಟಿನೂ ದುಡಿಬಹುದು ತಿಂಗಳಿಗೆ ಅಂತ ಹೇಳಿ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲ ನನ್ನ ಅಪ್ಲೈನ್ ಲೀಡರ್ಸ್ ಗಳಿಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸಮೀರ್ ಜಿ, ಅಂಡ್ ಥ್ಯಾಂಕ್ ಯು. ಫೈನಲಿ ನಾನು ನಿಮ್ಗೆ ಹೇಳ್ತೀನಿ, ನಾನು ಇನ್ನೇನು ಹೇಳಿದ್ದೆ, ಸಮೀರ್ ಸರ್ ನ ಯಾರು ಹೃದಯದಿಂದ ಕನೆಕ್ಟ್ ಮಾಡ್ಕೊಳ್ತಾರೆ, ಹೃದಯದಿಂದ ಯಾರು ಪ್ರೀತಿ ಮಾಡ್ತಾರೆ, ಅವರು ಮೋದಿ ಕೇರ್ ನಲ್ಲಿ ಎಲ್ಲವನ್ನ ಪಡ್ಕೊಳ್ತಾರೆ. ನನಗೆ 3 ದಿವಸ ಡೆಲ್ಲಿನಲ್ಲಿ ಬಿಟ್ಟು ವಾಪಸ್ ಬರ್ಬೇಕಾದ್ರೆ ನನಗೆ ನಾನು ಕಳ್ಕೊಂಡಿರೋ ತಂದೆಯ ನೆನಪಾಯ್ತು. ಎಲ್ಲ ತಂದೆನ ಬಿಟ್ಟು ಬಂದಿನ. ಯಾಕಂದ್ರೆ ನಮ್ ಲೈಫ್ ಅಲ್ಲಿ ತಂದೆ ಮಾಡಿದಷ್ಟು ಕೇರ್ ಬೇರೆ ಯಾರು ವ್ಯಕ್ತಿ ಮಾಡೋದಿಲ್ಲ. ತಂದೆ ಮಾಡಿದಂತ ಕೇರ್, ನೀನ್ ಬೆಳಿಬೇಕು, ನೀನ್ ಗೆಲ್ಬೇಕು, ನೀನ್ ಒಳ್ಳೇದಾಗ್ಬೇಕು ಅನ್ನೋ ತಂದೆ ಕಾಳಜಿ ಇರುವಂತಹ ಒಬ್ಬ ತಂದೆ ರೂಪದ ದೇವರು ನಮ್ಗೆ ಸಿಕ್ಕಿದ್ದಾರೆ. ದಟ್ ಈಸ್ ಒನ್ ಅಂಡ್ ಓನ್ಲಿ ಸಮೀರ್ ಮೋದಿ ಜಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ಲರಿಗೂ. మోదీ గారు మాట్లాడి నమస్కారం అందరికీ, ఆంధ్ర వాళ్ళకి అందరికీ బాగుంటారు అందరూ. ಓಕೆ, 24 ವರ್ಷ ಆಯ್ತು ಮೋದಿ ಕೇರ್ಗೆ ಬಂದು. ಎಷ್ಟೋ ಫಾರಿನ್ ಟ್ರಿಪ್ ಆಗಿದೆ, ಡೆಲ್ಲಿ ಎಷ್ಟು ಸಲ ಹೋಗಿದ್ದೀವಿ, ಆದ್ರೆ ಈ ಸಾಲ ಹೋಗಿದ್ದು ಮಾತ್ರ ಯಾವತ್ತೂ ಮರೆಯಕ್ಕಾಗಲ್ಲ. ಆ ರೀತಿ ಇತ್ತು. ಇವತ್ತು ಡೆಲ್ಲಿ ಟ್ರಿಪ್ ಒಂದು ದೊಡ್ಡ ಫಾರಿನ್ ಟ್ರಿಪ್ ಹೋದಂಗಿತ್ತು. ನಾನು ಅನ್ಕೊಂಡೆ ಫಾರಿನ್ ಹೋಟ್ಲಲ್ಲೇ ಹೊಡೆದಾಗಿದೆ, ಲಕ್ಸುರಿ ಆಗಿದೆ ಅಂತ ಅನ್ಕೊಂಡಿದ್ದೆ. ಈ ಸಾಲ ಹೋಗುವಾಗ ಡೆಲ್ಲಿಯಲ್ಲಿ ಇಂಥ ಹೋಟ್ಲ್ ಇದೆಯಾ ಅಂತ ನನಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಇವತ್ತು ನಮ್ಮ ಇಂಡಿಯಾ ಅಷ್ಟೊಂದು ಡೆವಲಪ್ಮೆಂಟ್ ಆಗಿದೆ. ನಮ್ಮ ರಾಷ್ಟ್ರ ಯಾವಾಗ ಹೇಳ್ತಾ ಇದ್ದಾರೆ, ಹಳೆ ಕಾಲ ಒಂದು 70-80 ವರ್ಷ ಮುಂಚೆ ನಮ್ಮ ಇಂಡಿಯಾನ ಅವಾರ್ಡಿಗಳು ಕೆಲಸ ಅಂತ ಹೇಳ್ತಾ ಇದ್ರಂತೆ, ಆದ್ರೆ ಗುಡ್ ಪೀಪಲ್ ದೇಶ ಅಂತ ಹೇಳ್ತಾ ಇದ್ರಂತೆ. ಇವತ್ತು ನಮ್ಮ ಇಂಡಿಯಾ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಖಂಡಿತ ನಮ್ಮ ಯಾರು ಕಾರಣಕರ್ತರಾಗಿ ಅವ್ರೆಲ್ಲ ನಾನು ವಾಟ್ಸಾಪ್ ಹೇಳ್ಬೇಕು. ಅದೇ ರೀತಿನೇ ಇವತ್ತು ನಾನು ರಿಸಲ್ಟ್ ಆಗಿದೆ ಅಂದ್ರು, ನನಗೆ ಕೊಂಡು ಬಂತು, ಆಶ್ಚರ್ಯ ಆಯ್ತು. ಟಾಪ್ 75 ಲಕ್ಷ ಜನ ಇವತ್ತು ಮೋದಿ ಕೇರ್ ಕನ್ಸಿಡರ್ ಅಲ್ಲಿ ಟಾಪ್ 100 ಇದ್ದೀನಿ ಅಂತಂದ್ರೆ, ನೀವು ಟಾಪ್ 100 ಇದ್ದೀರಾ, ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಸಮೀರ್ ಸಾರು. ನೀವು ರೆಡಿ ಆಗಿದ್ರು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಖುಷಿ ಆಗುತ್ತೆ. ಎಲ್ಲೋ ಇದ್ದೆ ಎಲ್ಲೋ ಆಗಿದ್ದೀನಿ ಅಂದ್ರೆ ಅದರಲ್ಲಿ ಕಾರಣ ಮೋದಿ ಕೇರ್. ನಮ್ಗೆ ಅಪ್ಲೈನ್ ಸಪೋರ್ಟ್ ಡೆವಲಪ್ಮೆಂಟ್ ಸಾಥ್ ಕೊಟ್ಟಿದ್ದು. ಅದಕ್ಕೆಲ್ಲ ಹೇಳ್ತೀವಿ, ಮೋದಿಗೆ ಎಲ್ಲಾರು ಸಿಕ್ಕಲ್ಲ. ನಮ್ ತಾತ ಮುತ್ತಾತ ಅವ್ರ ತಾತ ಏನನ್ನ ಒಳ್ಳೆ ಕಾರ್ಯ ಮಾಡಿದ್ರೆ ಮಾತ್ರ ಸಿಗ್ತದೆ. మోదీ కేర్ అండి అందరికి పరిగలేదు. మన తాతలు మన అవ్వాళ్ళు వాళ్ళ తాత వాళ్ళ అవ్వాలి ఏమైనా పుణ్యకార్యం చేసింటే మాత్రం మనకి మోదీకి దొరుకుతాయి, లేకపోతే పెరిగే లేదు. అలాగే 24 ఏళ్ళు అయింది మోదీ కేర్కి వచ్చి, ఎన్నో ఫారిన్ ట్రిప్ పోయి వచ్చినాను, ఎన్నో ట్రిప్ అయింది, ఢిల్లీ ట్రిప్ అయింది. ఈసారి పోయి వచ్చే ట్రిప్ మాత్రము అల్టిమేట్. ఒక ఫారిన్ ట్రిప్ అలాగా ఉండింది. ఏ ರೀತಿ ವೆಲ್ಕಮ್ ಮಾಡ್ಕೊಂಡ್ರೆ ಇವರೆಲ್ಲ 7 ಗಂಟೆಗೆ ಫ್ಲೈಟ್ಗೆ ಹೋದ್ರು. ನಾನು ಒಬ್ಬಳೆ ಒಂಟಿ ಆಗ್ಬಿಟ್ಟೆ. ನಂದು 10:30 ಇತ್ತು. ಏನ್ ಮಾಡೋದು, ಒಬ್ಬಳೆ ಹೋಗ್ಬೇಕಾದ್ರೆ ಈ ಸಾಲಿ ಅಂತ. ಯಾಕಂದ್ರೆ ಹಿಂದಿ ಅರ್ಧ ಬರುತ್ತೆ, ಇಂಗ್ಲಿಷ್ ಅರ್ಧ ಬರುತ್ತೆ. ಸರಿ ಬಿಡು, ಒಂಥರ ಐಡಿಯಾ. ಒಂದ್ ಕಡೆ ಬೇಜಾರಾಯ್ತು, ಒಬ್ಬಳೆ ಹೋಗ್ಬೇಕಂತಲ್ಲ. ಆಮೇಲೆ ಹೋದೆ, ಕಾಸ್ತಾಡ್ ಹೇಳುದೆಲ್ಲ ಇಲ್ಲೆಲ್ಲ ನೀವು ಬಂದು ನೀವು ಆಚೆ ಬರೋವಾಗ ನಿಮ್ಮನ್ನ ಹೊರ ಕಳಿಸ್ತಾರೆ, ಹೋಟ್ಲ್ ಕ್ಲಾಸ್ ಮಾಡ್ತಾರೆ ಅಂದರು. ಸರಿ ಬಿಡಿಬಿಟ್ಟು ಅಲ್ಲಿ ಹೋಗಿ ಇಳಿದ ತಕ್ಷಣ ಏನಾಯ್ತು, ನಾವಿನ್ನು ಆಚೆ ನಾನು ಅನ್ಕೊಂಡೆ
ಆಚೋರು ಯಾರು ಇರ್ತಾರೆ ಅನ್ಕೊಂಡೆ. ಅಲ್ಲಿ ಹೇಳ್ಬಿಟ್ಟು ಇಳಿದ ತಕ್ಷಣ ಒಳಗಡೆನೆ ಇಬ್ರು ಲೇಡೀಸು ಇಬ್ರು ಜೆಂಟ್ಸ್ಗಳು ಅವ್ರಿಬ್ರು ಹೋದವ್ರೆ ಫೋನ್ ಇಟ್ಕೊಂಡಿದ್ರು, ನಟರಾಜ ವೆಲ್ಕಮ್ ಅಂತ. ನಾನು ಅನ್ಕೊಂಡೆ ಇವ್ರು ಯಾರೋ ಸ್ಟಾಫ್ ಇರ್ಬೋದು, ಇಲ್ಲ ಗೈಡ್ ಇರ್ಬೋದು ಅಂತ. ಅಲ್ಲಿ ಹೋದ್ರೆ ನಮ್ಮ ರವಿ ಸರ್ ಸಿಕ್ಕಿದ್ರು, ಅವ್ರು ಹೇಳಿದ್ರು. ನಾನು ಅವ್ರಿಗೆ ಕೇಳಿದೆ, ಇವರು ಸ್ಟಾಫ್ನವ್ರಂದೆ. ಸ್ಟಾಫ್ನವರಲ್ಲ, ಇಲ್ಲಿ ಏರ್ಪೋರ್ಟ್ ಅಲ್ಲಿ ವರ್ಕ್ ಮಾಡೋ ಸ್ಟಾಫ್ ಬಂದ್ರು. ಎಂತ ಆಶ್ಚರ್ಯ ಆಯ್ತು ಅಂದ್ರೆ, ಏರ್ಪೋರ್ಟ್ ಅಲ್ಲಿ ಅಲ್ಲಿ ಸ್ಟಾಫ್ ನಮ್ಮನ್ನ ವೆಲ್ಕಮ್ ಮಾಡ್ಕೊಂಡ್ರು. ನನ್ನ ಕುಟ್ಕೇಸ್ ಮುಟ್ಟಕ್ಕೆ ಬಿಡ್ಲಿಲ್ಲ, ವೆಲ್ಕಮ್ ಬಂದ್ರು. ಆಚೆ ಕಡೆ ನಮ್ಮ ಹೋಲಿಕೆ ಸಾಬ್ ಒಬ್ರು ಇದ್ರು, ವೆಲ್ಕಮ್ ಮಾಡ್ಕೊಂಡ್ರು. ಒಂದು ಕಾರು ನಾನು ಒಬ್ಬಳೇ ಬಂದು ಒಂದು ಕಾರ್ ಬರ್ತಾ ಇತ್ತು, ಹೈಟೆಕ್ ಕಾರ್, ಲಕ್ಸುರಿ ಕಾರು. ಹೋಟ್ಲಿಗೆ ಹೋದೋ, ಅಲ್ಲಿ ವೆಲ್ಕಮ್ ಮಾಡ್ಕೊಂಡ್ರು. ನಮ್ ಬ್ಯಾಗ್ ಮುಟ್ಟಕ್ಕೆ ಬಿಡ್ಲಿಲ್ಲ, ಅವ್ರೇ ಎತ್ಕೊಂಡ್ ಬಂದ್ರು ರೂಮ್ಗೆ ಹೋದೋ. ಇಷ್ಟರಿಂದ ಇಷ್ಟು ದೊಡ್ಡ ರೂಮ್, 2 ಬೆಡ್ ಇದೆ. ಯಾರೋ ಒಬ್ರು ಇನ್ನೊಬ್ರು ಬರ್ಬೋದು ಅನ್ಕೊಂಡಿದೆ, ಯಾರು ಬಂದಿಲ್ಲ. ಒಬ್ಬರು ಒಂದೇ ರೂಮ್, ಲೆಜ್ಜು ಹೈಟೆಕ್, ಯಾ ಕಡೆ ನೋಡಿದ್ರು ಹೈಟೆಕ್. ಆ ರೀತಿ ಇತ್ತು. ಆಮೇಲೆ ಅವತ್ತು ಲಾಂಜಿಗ್ ದಿನ ನಮ್ಮನ್ನ 6 ಗಂಟೆ 6:30ಗೆ ಸಮೀರ್ ಸರ್ ಫಾರ್ಮ್ ಹೌಸ್ ಕರ್ಕೊಂಡು ಹೋದ್ರು. ಸ್ವರ್ಗ ಎಲ್ಲ ಹೇಳ್ದಲ್ವಾ, ಸ್ವರ್ಗನೇ. ಸ್ವರ್ಗ ನೋಡ್ಬೇಕಾದ್ರೆ ಸಾಯ್ಬೇಕು ಅಂತ ಹೇಳ್ತಾ ಇದ್ರೆ, ಆದ್ರೆ ಸ್ವರ್ಗ ನೋಡ್ಬೇಕಂದ್ರೆ ಮೋದಿ ಕೆರೆ ಮಾತ್ರ ಸ್ವರ್ಗ ನೋಡ್ಬೋದು. ಆ ರೀತಿ ಆಗಿದೆ, ಆ ರೀತಿ ಆಯ್ತು. ಆಮೇಲೆ ಇವತ್ತು 24 ವರ್ಷ ಎಷ್ಟೋ 5 ಪ್ಲಾನ್ ಬಂದಿದೆ. ನಾವು ವರ್ಕ್ ಮಾಡ್ಬೇಕು, ಖಂಡಿತ ಮಾಡಿದ್ರೆ ಸ್ವಲ್ಪ ಬರುತ್ತೆ. ಅದೇ ನಾನು ಹೇಳ್ತಾ ಇದ್ದೀನಿ, ಯಾವಾಗಲೂ ಯಜ್ಞ ಎಲ್ಲಿ ಹೋದ್ರೆ ಕರಿಯಲೇಬೇಕು, ನೆಲ ಕರಿಯಲೇಬೇಕು, ಹೌದಲ್ವಾ? ಅದು ಎಲ್ಲಿ ಹೋದ್ರೆ ಕರೆದ್ರೆ ಮಾತ್ರ ಅದು ಊಟ ಸಿಗ್ತದೆ. ಸೊ ಅದೇ ರೀತಿ ನಾವು ಆ ಪ್ಲಾನ್ ಬರ್ಲಿ, ಈ ಪ್ಲಾನ್ ಬರ್ಲಿ, ಅದು ಒಳ್ಳೇದು, ಇದು ಒಳ್ಳೇದು, ಎಷ್ಟೋ ಬರ್ತಾ ಇದ್ರು. ನಾವು ಅದು ವರ್ಕ್ ಮಾಡಿದ್ರೆ ಖಂಡಿತ ನಮ್ಮ ಟ್ರಿಪ್ ಫುಲ್ಫಿಲ್ ಆಗುತ್ತೆ. ಇಂತ ಒಂದು ಮೋದಿಕರು ಸಿಕ್ಕಿದಕ್ಕೆ ನನಗೆ, ನಮ್ಮ ತಾಯಿ ತಂದೆಗೆ, ನಮ್ಮ ದೇವರಿಗೆ, ನಮ್ಮ ಕೆ ಮೋದಿ ಸಾರ್ಗೆ, ಸಮೀರ್ ಸಾರ್ಗೆ ಎಲ್ಲ ವಾಟ್ಸ್ಆಪ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು, ನನಗೂ ಸೇಮ್ ಎಕ್ಸ್ಪೀರಿಯನ್ಸ್, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ರಿಯಲಿ ಫೀಲಿಂಗ್ ವೆರಿ ಮಚ್ ಬ್ಲೆಸ್ಡ್ ಟು ಬಿ ಮೋದಿಕೇರಿಯನ್. ಎಷ್ಟು ಜನ ಐಫಾ ಅವಾರ್ಡ್ಸ್ ನೋಡಿದೀರಾ? ಐಫಾ ಅವಾರ್ಡ್ಸ್, ಫಿಲ್ಮ್ ಫೇರ್ ಅವಾರ್ಡ್ಸ್ ನೋಡಿದೀವಿ ಅಲ್ಲ, ತುಂಬಾ ಚೆನ್ನಾಗಿರುತ್ತಲ್ಲ, ತುಂಬಾ ಎಕ್ಸೈಟಿಂಗ್ ಫೀಲ್ ಆಗ್ತಾ ಇರತ್ತೆ. ಆ ಜಾಗದಲ್ಲಿ ನೀವಿದ್ರೆ ಹೇಗಿರುತ್ತೆ? ವಂಡರ್ಫುಲ್, ರೈಟ್? ಸೊ ಅದೇ ತರ ಯಾವಾಗ ನೋಡಿದ್ರು ನನಗೆ ಅನ್ಸೋದು, ಇದೆಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಈ ತರ ಎಲ್ಲ ನಾನು ಅದ್ರೊಳಗೆ ಒಂದು ಪಾರ್ಟ್ ಇದ್ರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತ ಇವತ್ತು ಮೋದಿಗೆ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಸೊ ನಾವೇನ್ ಸೆಲೆಬ್ರಿಟೀಸ್ ನ ನೋಡ್ತಾ ಇದೀವೋ ಅದೇ ಸೆಲೆಬ್ರಿಟೀಸ್ ತರ ನಮ್ಮನ್ನ ಟ್ರೀಟ್ ಮಾಡ್ತಾ ಇರೋದು. ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಬಟ್ ಹಾಗಂತ ಹೇಳಿ ಇವಾಗ ಹೀರೋ ಹೀರೋಯಿನ್ ಆಗಕ್ಕಾಗಲ್ಲ. ಬಟ್ ಖಂಡಿತ ಮೋದಿಕೇರಲ್ಲಿ ಹೀರೋ ಹೀರೋಯಿನ್ಸ್ ಆಗ್ಬೋದು. ನೀವ್ ಡಿಸೈಡ್ ಮಾಡಿದ್ರೆ ಅದೇ ತರ ಜಾಗದಲ್ಲಿ ನೀವ್ ಸೆಲೆಬ್ರೇಷನ್ ಮಾಡ್ಕೊತಾ ಇರ್ತೀರಾ, ನೀವ್ ಸೆಲೆಬ್ರಿಟಿಗಳು ಆಗಿರ್ತೀರಾ. ಯಾವ ವೇ ಅಲ್ಲಿ? ಯಾವ ವೇ? Which way? Modi way. Thank you so much. Yeah, thank you so much. Andarki chala thanks. All Andhra people who ఎవరైతే చాలా దూరం నుంచి వచ్చుండారు, feeling very happy. Thank you so much for all your great commitment. ಕನ್ನಡ ಅರ್ಥಂ ಕಾಕ್ವೇನ, ಇವ್ರಿಗೆ ಕನ್ನಡ ಅರ್ಥ ಪೂರ್ತಿ ಆಗಲ್ಲ. ಬಟ್ ಆದ್ರೂ ಕೂಡ ಇಲ್ಲಿ ಏನ್ ఎనర్జీ ಇದೆ, ఈ ఎనర్జీ తీసుకొని వెళ్దాము, యాక్షన్ చేద్దాము అని డిసైడ్ చేస్తున్నారు. విష్ యూ ఆల్ ది బెస్ట్. డెఫినెట్లీ విల్ బి పార్ట్ ఆఫ్ ఆల్ ది సెలబ్రేషన్స్ వాట్ ఎవర్ ఇస్ హ్యాపెనింగ్ ఇన్ మోదికేర్. థ్యాంక్ యూ. Good morning. ಗಣೇಶ್ ಅಂತ 17 years ಇಂದ ಮೋದಿಕೇರಲ್ಲಿ ಇರೋದು. ತುಂಬಾ ಖುಷಿ ಆಗಿದೆ. ಪ್ಲಾನ್ ಚೇಂಜಿಗೆ ಅಂದ್ರೆ ಪ್ರತಿ ಸರಿ ಹೋಗ್ತಿದ್ವಿ ಸೊ ಡೆಲ್ಲಿಗೆ. ಬಟ್ ಈ ಸರಿ ಎಕ್ಸ್ಪೀರಿಯನ್ಸ್ ತುಂಬಾ ರಿಚ್ ಆಗಿತ್ತು. ನನಗೆ ಅದು ಈವೆಂಟ್ ಗಿಂತ ಕುತೂಹಲ ಜಾಸ್ತಿ ಪ್ಲಾನ್ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ ಇತ್ತು. ಪ್ರಾಡಕ್ಟ್ ಆಲ್ರೆಡಿ ಟ್ರೈನಿಂಗ್ ಕೊಡ್ತಾ ಇದ್ರು, ಇನ್ನೇನ್ ಬರುತ್ತೆ ಅನ್ನೋ ಪ್ರಾಡಕ್ಟ್ ಬಗ್ಗೆ ಹೆಚ್ಚಿನದಾಗಿ ಪ್ಲಾನ್ ಬಗ್ಗೆನೇ ಕ್ಯೂರಿಯಾಸಿಟಿ ಇತ್ತು. ನಿಮ್ ತರಾನೇ ಈಗ ಪ್ಲಾನ್ ಬಗ್ಗೆನೇ ಕ್ಯೂರಿಯಾಸಿಟಿ ಇದೆ. ಇಲ್ಲಿ ಇದೇನ್ ನಡೀತು ಅದಕ್ಕಿಂತ ನಿಮ್ಗೀಗ ಯಾರು PPT ಶೇರ್ ಮಾಡ್ತಾರೆ, ಪ್ಲಾನ್ ಯಾವಾಗ ಬರುತ್ತೆ ಅಂತ ಕಾಯ್ತಿರ್ತೀರಿ. ಸೊ ನಾನು ಹಾಗೆ ಅನ್ಕೊಂಡೆ ಹೋಗಿದ್ದು. ಆದರೆ ಆ ಬಿಫೋರ್ ಏನ್ ಹೇಳಿದ್ರಲ್ಲ, ಎಲ್ಲ ಲೀಡರ್ಸ್ ಇರೋದಲ್ಲ, ಏರ್ಪೋರ್ಟ್ ಇಂದ ನಮ್ಮನ್ನ ಪಿಕಪ್ ಮಾಡಿರೋದು,
ಒಬ್ಬೊಬ್ಬರಿಗೂ ಸಿಂಗಲ್ ಆಗಿ ಬೆನ್ಸ್ BMW ಕಾರ್ ಬಂದಿರೋದು. ಅಲ್ಲಿ 5 ಸ್ಟಾರ್ ಹೋಟೆಲ್ ಅಲ್ಲಿಗೆ ಒಬ್ಬೊಬ್ಬರಿಗೂ ಸಿಂಗಲ್ ರೂಮ್. ಇಲ್ಲಿ ತನಕ ಫಾರಿನ್ ಟ್ರಿಪ್ ನಾವು ಶೇರ್ ಮಾಡಿದೀವಿ, ಬಟ್ ಸಿಂಗಲ್ ರೂಮ್ ಕೊಟ್ಟಿದ್ದು. ಇವನ್ನೆಲ್ಲ ನೋಡಿದಾಗ ನನಗೆ ಗೊತ್ತಾಯ್ತು ಆಮೇಲೆ ಈ ಎಲ್ಲಾ ಸಿಂಟಮ್ಸ್ ಪ್ಲಾನ್ ಅಂತ. ಈಗ ಅರ್ಥ ಆಯ್ತಾ? ಹಾ, ಮೋದಿನೇ ಏನ್ ಬರ್ಲಿಕ್ಕೆ ಕೊಟ್ಟಿದೆ ಅದರ ಮುನ್ನೋಟ, ಪ್ರಿವ್ಯೂ ಇದಾಗಿತ್ತು. ಸಮೀರ್ ಸರ್ ನಮಗೆ ಯಾವ್ದನ್ನ ನೋಡಿ, ನಾನು ಕೆಲವೊಂದು ನಾವು ನಂಬಕ್ ಆಗಲ್ಲ. ನಾನು VIP ಅಂತ ನಾವು ನಂಬಕ್ ಆಗುತ್ತೋ ಇವಾಗ, ಆದ್ರೆ ಸಮೀರ್ ಸರ್ ಅದನ್ನ ಒಪ್ತಾರೆ. ಅವರು ನಮ್ಮನ್ನ ಹಾಗೆ ನೋಡ್ತಾರೆ, ಹಾಗೆ ಟ್ರೀಟ್ ಮಾಡಿದ್ರು, ಅದ್ರ ಟೇಸ್ಟ್ ತೋರಿಸಿದ್ರು. ಏರ್ಪೋರ್ಟ್ ಇಂದ ಅಪ್ ಟು ರಿಟರ್ನ್ ಏರ್ಪೋರ್ಟ್ ತನಕನು ನಮ್ಗೆ VIP ಟ್ರೀಟ್ಮೆಂಟ್ ಇತ್ತು. ಸೊ ಅವಾಗ ಗೊತ್ತಾಯ್ತು ಬದುಕುವುದು ಹೀಗೆ, ಇನ್ಮೇಲೆ 3 ದಿನ ಹಿಂಗಲ್ಲ, ಲೈಫ್ ಲಾಂಗ್ ಹಿಂಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಾಗಿರೋ ಪ್ಲಾನ್ ಆಯ್ತಾ ಈಗ ರೆಡಿ ಮಾಡಿದ್ದಾರೆ. ಇನ್ ಕೆಲವೇ ನಿಮಿಷದಲ್ಲಿ ನಿಮ್ಗೆ ಸಿಗುತ್ತೆ, ಅಂಡ್ ಅದಕ್ಕೆ ಬೇಕಾಗಿರೋ ಪ್ರಾಡಕ್ಟ್ ಸಿಗುತ್ತೆ. ಪ್ಲಾನ್ ಬರ್ತೀನಿ ಅಂತ ಆದಾಗ ನನ್ಗೆ ಗೊತ್ತಾಯ್ತು, ಎಲ್ಲಿಗೆ ಹೋದ ಮೇಲೆ ಪ್ಲಾನ್ ಚೇಂಜ್ ಆಗಿದ್ದಲ್ಲ, ಎಲ್ಲದೂ ಚೇಂಜ್ ಆಗಿದೆ. ಅಲ್ಲೆಲ್ಲ ಚೇಂಜ್ ಆಗಿದೆ, ಈಗ ಇಲ್ಲೆಲ್ಲ ಚೇಂಜ್ ಆಗ್ಬೇಕಷ್ಟೇ. ನಾವು ಚೇಂಜ್ ಆಗ್ಬೇಕಾಗಿದೆ ಆ ಪ್ಲಾನಿಗೆ ತಕ್ಕಾಗಿ. ಅವರ ಇನ್ಕಮ್ ಪ್ಲಾನ್ ಏನ್ ಬರುತ್ತಲ್ಲ, ಅದೊಂದೇ ಪ್ಲಾನ್ ಅಲ್ಲ, ಅವ್ರದ್ದು ತುಂಬಾ ಪ್ಲಾನ್ ಇದೆ. ನಮ್ಮನ್ನು ಮಾತ್ರ ಅಲ್ಲ, ಇಡೀ ಇಂಡಿಯಾನ ಚೇಂಜ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ ಅವರು. ಮೈಂಡ್ ಚೇಂಜ್ ಮಾಡೋದು ಪ್ಲಾನ್ ಅಲ್ಲಿ ಇದ್ದಾರೆ, ನಮ್ಮ ಬಾಡಿ ಚೇಂಜ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ. ಕಂಪ್ಲೀಟ್ ಬಾಡಿ ಶಿಫ್ಟ್ ಆಗುತ್ತೆ, ಮೈಂಡ್ ಶಿಫ್ಟ್ ಆಗುತ್ತೆ, ಬ್ಯೂಟಿ ಶಿಫ್ಟ್ ಆಗುತ್ತೆ, ಥಾಟ್ ಶಿಫ್ಟ್ ಆಗುತ್ತೆ, ಇಡೀ ಲೈಫ್ ಶಿಫ್ಟ್ ಮಾಡಕ್ಕೆ ಅವ್ರು ರೆಡಿ ಇದ್ದಾರೆ. ಈ ಟೋಟಲ್ ಎಲ್ಲಾ ಪ್ಯಾಕೇಜ್, ಟೋಟಲ್ ಪ್ರಾಜೆಕ್ಟ್ ನಾವು ರೆಡಿ ಇದ್ರೆ ಮಾತ್ರ ಈ ಪ್ಲಾನ್ ನಮ್ಗೆ ಯೂಸ್ ಆಗುತ್ತೆ. ಅವರ ಎಲ್ಲ ಕಂಪ್ಲೀಟ್ ಥಾಟ್ಸ್ಗೂ ನಾವು ರೆಡಿ ಇದ್ದೀವಿ. ಆ ತರದೊಂದು ಲೈಫ್ ನಮ್ಗೆ ಕೊಟ್ಟಿದ್ದಾರೆ. ಈವನ್ ಪ್ರಾಡಕ್ಟ್ ಹೇಗೆ ಡಿಸ್ಪ್ಲೇ ಮಾಡ್ಬೇಕಂತಲೂ ತೋರಿಸ್ಕೊಟ್ಟಿದ್ದಾರೆ, ಹೇಗೆ ಡೆಮೋ ಮಾಡ್ಬೇಕಂತಲೂ ತೋರಿಸ್ಕೊಟ್ಟಿದ್ದಾರೆ. ಹೊಸ ಪ್ರಾಡಕ್ಟ್ ಡೆಮೋನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸಮೀರ್ ಸಾರಿ ಡೆಮೋ ಮಾಡಿ ತೋರಿಸಿದ್ದಾರೆ. ಅಂದ್ರೆ ಈ ತರ ಸ್ಟಾಲ್ ಹಾಕೊಂಡು ಈ ತರ ಡೆಮೋ ಮಾಡಿದ್ರೆ, ಈ ತರ ಸ್ಯಾಂಪಲ್ ಕೊಟ್ರೆ ಲೈಫ್ ಈ ತರ ಇರುತ್ತಂತನೂ ನಾವು ಡೆಲ್ಲಿಯಲ್ಲಿ ಕಲ್ತ್ಕೊಂಡ್ ಬಂದಿದ್ದೀವಿ. ಥ್ಯಾಂಕ್ಸ್ ಟು ಆಲ್ ಅಪ್ಲೈಡ್. ಅಂಡ್ ನನಗೆ ನಾನು ಥ್ಯಾಂಕ್ಸ್ ಹೇಳ್ಕೊಂತೀನಿ. ಇಲ್ಲಿ ತನಕ ಮೋದಿ ಕೇರ್ನ ಸೆಲೆಕ್ಟ್ ಮಾಡ್ಕೊಂಡು 17 ವರ್ಷ ಮೋದಿ ಕೇರ್ ಅಲ್ಲಿ ಇನ್ನೂ ಇರುವುದಕ್ಕೆ, ಅಂಡ್ ಕೆಲವರು ಈಗಲೂ ಇದ್ದೀರಾ, ಅಂಡ್ ಹೊಸದಾಗಿ ಬಂದಿದ್ದೀರಾ. ನಿಜವಾಗ್ಲೂ ಯಾಕೆ ಬಂದಿದ್ದೀರಾ ಅಂತಂದ್ರೆ, ನಿಮ್ಮ ಭಾಗ್ಯದಲ್ಲಿ ಮೋದಿ ಕೇರ್ನಲ್ಲಿ ದುಡ್ಡನ್ನ ಸಿಕ್ಕಾಪಟ್ಟೆ ದುಡ್ಡು ಮಾಡೋ ಭಾಗ್ಯ ನಿಮಗೆ ಇದೆ. ಹಾಗಾಗಿ ಹೊರಗೆ ಬಂದಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ಸ್ ಟು ಆಲ್. ವೆಲ್ಕಮ್ ಟು ಮೋದಿ ಲೇನ್. ಥ್ಯಾಂಕ್ ಯು ಸೋ थोड़ी सी धूल मेरी मस्ती की मेरे वतन की, थोड़ी सी धूल मेरी मस्ती की मेरे वतन की, थोड़ी सी खुशबू मेरे मस्त पवन की, थोड़ी सी धूप निराली दग 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 सा, चिंग हो चुम चुम को तेरा लहू की. थैंक यू. ಒಂದ್ಸಲ ಜೋರಾದ ಚಪ್ಪಾಳೆ ಕೊಡೋಣ ನಮ್ಮೆಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಜನ ಸ್ಪೆಷಲ್ ಗೆಸ್ಟ್ಗಳಿದ್ದಾರೆ. ನಾವು ಎಷ್ಟೋ ಸಲ ಓಕೆ, ಸೊ ವೆರಿ ಸ್ಪೆಷಲ್ ಆದಂತ ಕೆಲವೊಂದು ಕಮಿಟ್ಮೆಂಟ್ಸ್ ಗಳನ್ನ ನಾವು ನೋಡ್ಬೇಕು. ಬ್ಯಾಂಗ್ಳೂರಲ್ಲಿ ಇದ್ರೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ, ಕರ್ನಾಟಕದಲ್ಲಿ ಇದ್ರೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನಾವು ಒಂದೊಂದ್ಸಲ ಮೀನಮೇಷ ಎಣಿಸ್ತೀವಿ. ಮೋದಿ ಕೇರ್ ಬಗ್ಗೆ ಎಲ್ಲ ಗೊತ್ತಿದ್ದು,
ಬದಲಾವಣೆ ಬರ್ತಾ ಇದೆ ಅಂತ ಗೊತ್ತಿದ್ದು ಕೂಡ ನಾವು ಯೋಚನೆ ಮಾಡ್ತಾ ಇರ್ತೇವೆ. ಬಟ್ ಕೆಲವೊಬ್ರು ತುಂಬಾ ಸ್ಪೆಷಲ್ ಕಮಿಟ್ಮೆಂಟ್ ಬೇರೆ ಬೇರೆ ಸ್ಟೇಟ್ ಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದವರಿದ್ದಾರೆ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ, ಅರ್ಥ ಆಗಲ್ಲ. ಬಟ್ ಸ್ಟಿಲ್ ಮೋದಿ ಕೇರ್ ಇಸ್ ಒನ್ ಲ್ಯಾಂಗ್ವೇಜ್ ಲವ್. ಆ ಒಂದು ಪ್ರೀತಿ ಮುಂದ್ಗಡೆ ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ ತುಂಬಾ ಬೇರೆ ಬೇರೆ ಸ್ಟೇಟ್ ಇಂದ ಬಂದವರಿದ್ದಾರೆ. ನಾನೀಗ ಅವ್ರನ್ನ ಇಲ್ಲಿ ರೆಕಗ್ನೈಸ್ ಮಾಡ್ತೀನಿ. ಸ್ಪೆಷಲಿ ಲಾಸ್ಟ್ ಮಿನಿಟ್ ಅಲ್ಲೂ ತುಂಬಾ ದೂರದಿಂದ ಕಮಿಟ್ಮೆಂಟ್ ತಗೊಂಡು ಬಂದಿರುವಂತ ಆಂಧ್ರದಿಂದ ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಎಂತ ಮಂದಿ ఆంధ్రದಿಂದ వచ్చారు ఈ ప్రోగ్రామ్ కి. ప్లీజ్ స్టాండ్ అప్. మీ అందరికీ హార్ట్లీ వెల్కమ్ టు కర్ణాటక. గ్రేట్ కమిట్మెంట్ అండి. మీ అందరికీ కంగ్రాచులేషన్. అర్థమవుతుందా ప్రోగ్రామ్? ఎనర్జీ అర్థమవుతుంది, ఏమవుతుందండి అర్థమవుతుంది. గ్రేట్ కమిట్మెంట్, కీప్ ఇట్ అప్. ಥ್ಯಾಂಕ್ ಯು. ಈ ಟೈಮಲ್ಲಿ ನಾವು ಇನ್ನೊಬ್ಬ ಸ್ಪೆಷಲ್ ವ್ಯಕ್ತಿಯನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಆಂಧ್ರದ ಪ್ರತಿ ಸಲ ಕರ್ನಾಟಕದ ಪ್ರೋಗ್ರಾಮ್ ಅಲ್ಲಿ ಅವ್ರು ಇರ್ತಾ ಇದ್ರು. ನಮ್ಮ ಶಿವಯ್ಯ ಗಜ್ಜಲ್ ಸರ್ ನಾವು ಇವತ್ತು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಅವ್ರ ಬಿಹಾಫ್ ಅಲ್ಲಿ ಬಹಳಷ್ಟು ಜನ ಟೀಮ್ ಮೆಂಬರ್ಸ್ ಬಂದಿದ್ದಾರೆ. ಇನ್ನು ಬಹಳಷ್ಟು ಜನ ನಮ್ಮ ನೆರೆಯ ತಮಿಳ್ನಾಡಿಂದ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ದಾರೆ ನೋಡ್ಬೋದಾ? ತಮಿಳ್ನಾಡಿಂದ ఎవరెవరు వస్తున్నారు? வணக்கம், நன்றி. கிரேட் கமிட்மெண்ட். ತಮಿಳುನಾಡು ಟೀಮ್ ಸೂಪರ್. ಜೋರಾದಂತ ನೆಕ್ಸ್ಟ್ ಫ್ರಮ್ ಕೇರಳ. ಯಾರಾದ್ರೂ ಕೇರಳದಿಂದ ಬಂದವರಿದ್ದೀರಾ ಈ ಒಂದು ಕಾರ್ಯಕ್ರಮಕ್ಕೆ? ಕೇರಳದಿಂದ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಅಂಡ್ ನಮ್ಮ ಕರ್ನಾಟಕದಿಂದ ಬಂದಿರುವಂತ ನಿಮ್ಮೆಲ್ಲರಿಗೂ ಕೂಡ, ಬೇರೆ ಬೇರೆ ಜಿಲ್ಲೆಗಳಿಂದ, ಗಡಿ ನಾಡುಗಳಿಂದ ಬಂದಿರುವಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಈಗ ನೋಡೋಣ ಮುಂದಿನ ಹಂತ. ಬಹಳಷ್ಟು ಜನಗಳಿಗೆ ಕಂಪನಿಯಲ್ಲಿ ಏನಾದ್ರೂ ಒಂದು ಬದಲಾವಣೆ ಬರುತ್ತೆ ಅಂದ್ರೆ ಫಸ್ಟ್ ಮೈಂಡಿಗೆ ಬರೋದು ಸರ್ ಪ್ಲಾನ್ ಪ್ಲಾನ್ ಪ್ಲಾನ್. ಎಸ್ ಆರ್ ನೋ? ಪ್ಲಾನ್ ಬಗ್ಗೆನೇ ಮೈಂಡಿಗೆ ಬಂದ್ಬಿಡುತ್ತೆ. ಬಟ್ ಈ ಸಲ ಬರೇ ಪ್ಲಾನ್ ಮಾತ್ರ ಚೇಂಜ್ ಆಗಿಲ್ಲ. ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಮೋದಿ ವೇಲ್ ನೇಮ್ ಅನ್ನು ಒಂದು ಚೇಂಜಸ್ ಇದೆ. ಬರೀ ನೇಮ್ ಮಾತ್ರ ಚೇಂಜ್ ಆಗಿಲ್ಲ, ಪ್ಲಾನ್ ಚೇಂಜ್ ಆಗಿಲ್ಲ. ನೀವು ಬಿಲೀವ್ ಮಾಡಕ್ ಆಗದಿರುವಂತ ಅದ್ಭುತವಾದಂತ ಪ್ರಾಡಕ್ಟ್ ರೇಂಜ್ ಕೂಡ ಬರ್ತಾ ಇದೆ. ಪ್ರಾಡಕ್ಟ್ ರೇಂಜ್ ಕೂಡ ಬದಲಾವಣೆ ಆಗಿದೆ. ಅದ್ಭುತವಾದಂತ ಪ್ರಾಡಕ್ಟ್ ಗಳು ಬರ್ತಾ ಇದೆ. ಪ್ಲಾನ್ ವೇ ಪ್ರಾಡಕ್ಟ್ ಅಷ್ಟು ಮಾತ್ರ ಅಲ್ಲ, ಇನ್ನು ಒಂದಷ್ಟು ಹೊಸ ವಿಚಾರಗಳಿದ್ದಾವೆ. ಕಂಪ್ಲೀಟ್ ಫುಲ್ ಮೇಲ್ ಇವತ್ತು ಸಿಗುತ್ತೆ. ಲಾಸ್ಟ್ ಮಿನಿಟ್ ತನಕ ಓಪನ್ ಮೈಂಡ್ ಇಂದ ಕೂತ್ಕೊಂಡು ಕೇಳ್ಕೊಳ್ಳಿ. ಈಗ ನೆಕ್ಸ್ಟ್ ನೋಡೋಣ ಇನ್ನೊಂದು ಅದ್ಭುತವಾದಂತ ಜನಕ್. ಇನ್ನೊಂದು ವಿಡಿಯೋ ನೋಡೋಣ. ನೋಡೋಣ. ಎನರ್ಜಿ ಇದೆಯಾ? ಒಂದ್ಸಲ ಎಲ್ಲರೂ ಎನರ್ಜಿ ಚೆಕ್ ಮಾಡ್ತೀನಿ. ರೆಡಿ, 1 2 3 ಸ್ಟಾರ್ಟ್. ಏನಿದ್ದಾರೆ
ಕ್ಲಾಪ್ ಕ್ಲಾಪ್. ನೀವೆಷ್ಟು ಕ್ಲಾಪ್ ಹಾಕ್ತೀರಾ ಅಷ್ಟು ವಿಡಿಯೋ ಬರುತ್ತೆ. ಜೋರಾದಂತೆ ಚಪ್ಪಾಳೆ. Wow. Wow. ಹೆಂಗೆ ಚಪ್ಪಾಳೆ.
ಹೇಗಿತ್ತು ಇದು 2ನೇ ದಿನದ ಬೆಳಗಿನ ಒಂದು ಜಲಕ್. ಸಂಜೆ ಮೇಲ್ಗಡೆ ಇನ್ನಷ್ಟು ಕಲರ್ಫುಲ್ ಇದೆ. ಸೊ ಇವತ್ತು 3 ದಿನದ ಜಲಗಳನ್ನ ನಿಮಗೆ ತೋರಿಸೋಣ ಹೇಳಿದ್ದೀವಿ. ಸ್ಟೇಟ್ ಸೊ ಹೀಗೆ ನೋಡೋಣ. ನೆಕ್ಸ್ಟ್ ವಾವ್, ಹತ್ರ ಪೀಕ್ ಅಲ್ಲಿ ಇರ್ತೀರ. ನೆಕ್ಸ್ಟ್ ಅಪ್ ಅಂದ್ರೆ ಅಷ್ಟೇ ಸೈಲೆಂಟ್ ಆಗಿರ್ತೀರ. ವಾಟ್ ಆಡಿಯನ್ಸ್, ನಿಮ್ಮ ಹಸಿರು ಕಾಣಿಸ್ತಾ ಇದೆ. ವಾಟ್ ನೆಕ್ಸ್ಟ್ ಈಗ ನೋಡೋಣ ನಮ್ಮ ಸೌತ್ ಇಂಡಿಯಾದ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಸ್ಟಾಫ್ ಅನ್ನ ನಾವೀಗ ಇಲ್ಲಿ ನೋಡ್ಲಿಕ್ಕೆ ಇದೀವಿ. ಎಸ್ ಸರ್, ಒಬ್ಬೊಬ್ಬರನ್ನಾಗಿ ನಾನು ಈ ಒಂದು ವೇದಿಕೆ ಮೇಲೆ ಕರ್ತೀನಿ. ಖುಷಿ ಆಗುತ್ತೆ. ಇವರ ಒಂದು